देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः। अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं। स्वस्त्यस्तु सतां। हरिः ओम्। पत्रं वा पुष्पं वा फलं वा तोयं वा यत्किमपि समर्पय परन्तु भक्त्या समर्पय। भक्त्युपहृतं समर्पय प्रयतात्मना समर्पय तदहमश्नामि तदहं स्वीकरोमि इत्यवोचत्। तथैव अन्यस्मिन् अग्रिमश्लोकेपि पूजार्थम् एव सर्वं कर्म कर्तव्यम् इति नास्ति नियमः। यत्किमपि भवान् करोत्येव जीवनार्थं, हसति, भुञ्जते, भुङ्क्ते, अपि च गच्छति, उदरं भरणार्थं किमपि कार्यं भवत्येव। किमपि कर्म करोतु तत् कर्म मे अर्पयतु, मे समर्पणं करोतु, तेनैव अहं तृप्तो भवामि। यत् कर्म करो तदेव अस्माभिः कायेन वाचा मनसा इन्द्रियैर्वा बुद्ध्या आत्मना वा अनुसृतस्वभावः करोमि यद्यत् सकलं परस्मै नारायणाय इति समर्पयामि। सर्वमपि मनसा यत्कृतं, वचसा यत्कृतं, देहेन यत्कृतं, तद्विहाय अन्यत् किमपि कर्तुं शक्यते वा? चिन्तयन्तु। मनसा वाचा कायेन तद्विहाय केनापि अन्येन कर्म कर्तुं शक्यते वा? नाम सर्वमपि भगवते समर्पणीयमित्येव अर्थः। सर्वं कर्म अखिलं कर्म भवते समर्पये इत्येव अभिप्रायेण उच्यते। सत्यं नैव तथा न। तत्र वाचि ध्वनिरूपेण कर्मणा पुरतः स्थितस्यापि मनसि कर्म भवितुमर्हति। केवलं मम कर्मणा अहमेव तस्य अनुभवं प्राप्नोमि, परन्तु वचसा पुरतः स्थितस्यापि मनसि क्रिया जायते। अतः वाक् अपि प्रत्येकतया ज्ञानसाधनीभूता इति कृत्वा वाक् अपि प्रत्येकतया स्वीक्रियते। तत्र केवलं न चलनं, तत् चलनेन ध्वननम् अस्ति, तत्र ध्वनिः अस्ति। अतः त्रिकरणम् इत्युच्यते। त्रिकरणशुद्धिः इत्युक्ते वाक्शुद्धिः, मनःशुद्धिः, कायशुद्धिः। एवं त्रिषु अपि कर्मसु यः शुद्धितां प्राप्नोति तस्य कर्म भगवते निवेदयितुम् अर्हति, तस्य कर्म निवेदयितुम् अर्हं भवति इति ज्ञायते। एवं यत् करोषि यदपि कर्म, ಅದಕ್ಕೆ ಪುರಾಣಗಳಲ್ಲಿ ಉದಾಹರಣೆ ಕೊಡುವಾಗ ಈ ದೃಷ್ಟಿಯಿಂದ ಯತ್ ಕರೋಷಿ ಅಂದರೆ ಏನು ಕರ್ಮ ಮಾಡಿದರೂ ಕೂಡ ಅದು ಭಗವಂತನಿಂದಾಗಿ ನಡೆದದ್ದು ಅನ್ನುವ ಎಚ್ಚರ ಇದು ಅರ್ಪಿಸಬೇಕು ಅಂತ ಹೇಳುವಾಗ, ಧರ್ಮವ್ಯಾಧ ಅಂತ ಒಬ್ಬ ಮಾಂಸದ ವ್ಯಾಪಾರಿ, ಅವನು ಮಾಡ್ತಾ ಇದ್ದದ್ದು ವ್ಯಾಪಾರ ಮಾಂಸದ್ದೇ ಆಗಿದ್ದರೂ ಕೂಡ ಮಾಡುವ ಕರ್ಮವನ್ನು ತನಗೆ ಒದಗಿ ಬಂದ ಹಿಂದಿನ ಕರ್ಮ ಇದು ಅಂತ ನಿಷ್ಠೆಯಿಂದ ಅಲ್ಲೂ ಕೂಡ ದೇವರ ಚಿಂತನೆಯನ್ನು ಮಾಡಿಕೊಂಡೇ ಮಾಡ್ತಿದ್ದ. ತಿನ್ನೋರು ಇದ್ದೇ ಇದ್ದಾರೆ, ಕೊಳ್ಳುವವರು ಇದ್ದೇ ಇದ್ದಾರೆ. ನೀವು ಕೊಡಲಿಲ್ಲ ಅಂದರೂ ನೀವು ಹೇಳ್ಬೋದಷ್ಟೇ, ನೀವು ಬಲಿ ಕೊಡುವುದು ತಪ್ಪು, ಹಾಗೆ ಹೀಗೆ ಇನ್ನೊಂದು ಅಂತ. ತಪ್ಪು ಅಂತ ಹೇಳಿದವರು ತಿಂದು ಬಂದು ಎಲ್ಲಿದ್ದು? ಕನಿಷ್ಠ ಪಕ್ಷ ಇವರು ಒಂದು ಗುಡಿಯ ಎದುರುಗಡೆ ಹೋಗಿ ಆ ತಪ್ಪು ಒಪ್ಪುಗಳನ್ನೆಲ್ಲ ಒಪ್ಪಿಸಿಕೊಂಡು ಇದು ನಿನಗೋಸ್ಕರ ಸಮರ್ಪಣೆ ಅಂತನ್ನುವ ಭಾವದಿಂದ ಅರ್ಪಿಸಿ ಬಂದಿದ್ದರು. ಅದರಿಂದ ಮನಸ್ಸೊಂದು ಶೂರಾದರೂ ಶುದ್ಧಿ ಇತ್ತು. ಆದರೆ ಈಗ ನೀವು ರಸ್ತೆ ಮಧ್ಯೆಯಲ್ಲಿ ನೇತು ಹಾಕಿ ತಿನ್ಬೋದು, ಆದರೆ ದೇವಸ್ಥಾನ ಅವರು ನಂಬಿಕೆಯಿಂದ ಕೊಡುವ ಗುಡಿಯಲ್ಲಿ ಕೊಡುವ ಬಲಿ ಮಾತ್ರ ಅದು ತಪ್ಪು ಅಂತ ಮಾತಾಡ್ತೀರಿ. ನೀವು ಎರಡೂ ಕಡೆ ತಪ್ಪು ಅಂತ ಮಾತಾಡಿ. ನೇತು ಹಾಕೋದು ತಪ್ಪು, ಗುಡಿಯಲ್ಲಿ ಬಲಿ ಕೊಡುವುದು ತಪ್ಪು. ನಿಮಗೆ ಕಾರ್ಯ ಸಾಧನೆ ಆಗಬೇಕಷ್ಟೆ, ಬೇಳೆ ಬೇಯಬೇಕಷ್ಟೆ. ನಿಮಗೆ ವಿಷಯ ತೀರ್ಮಾನ ಆಗಬೇಕು ಅಂತಿಲ್ಲ. ಅದರಿಂದಾಗಿ ನಿಮ್ಮಲ್ಲೇ ಡ್ಯುಯಾಲಿಟಿ ಇದ್ದ ಮೇಲೆ ನೀವು ಯಾರಿಗೆ ಆದೇಶ ಮಾಡೋದು ಇದು ಸರಿ ಇದು ತಪ್ಪು ಅಂತ? ಅದರಿಂದಾಗಿ ಯಾರು ಒಂದು ವಿರೋಧವನ್ನು ಒಡ್ಡುತ್ತಾನೋ ಅವನು ಸಮಗ್ರವಾದ ಚಿಂತನೆ ಇಟ್ಟುಕೊಂಡು ಒಡ್ಡಿದರೆ ಮಾತ್ರ ಅದು ಸಾರ್ಥಕ ಆಗುತ್ತೆ. ಅದಕ್ಕೊಂದು ಮುಂದೆ ಗಟ್ಟಿಯಾದ ನೆಲೆ ಕಾಣುತ್ತದು. ಅದರಿಂದ ದೇವರಿಗೆ ಒಪ್ಪಿಸಬೇಕು ಅಂತನ್ನುವ ದೃಷ್ಟಿಯಿಂದ ಮಾಡುವ ಕರ್ಮ ಅದು ಸರಿ ಅಂತಲ್ಲ, ಈ ಕರ್ಮಕ್ಕಿಂತ ಬೆಟರು ಅಂತ. ಯಾರನ್ನೂ ನೋಡದೆ ಎಲ್ಲೋ
ಕೇವಲ ತಮಗೆ ಅದು ಏನು ತಿನ್ನಿಸಿ ಕಡಿಲಿಕ್ಕೋಸ್ಕರನೇ ಬೆಳೆಸೋದು ಅನ್ನುವ ರೀತಿಯಲ್ಲಿ. ಇದು ಇವರಲ್ಲಿ ಮನೆಯಲ್ಲಿ ಬೆಳೆದದನ್ನು ಒಂದನ್ನು ನಿನಗೆ ಕೊಡ್ತೇನೆ ಅಂತ ಅವರು ಹರಕೆ ಹೊತ್ಕೊಂಡು ಕೊಟ್ಟು ಬರ್ತಾರೆ. ಕೊಡುವಾಗ ಅದನ್ನೆಲ್ಲ ಅಷ್ಟು ಹೊತ್ತು ಅಲ್ಲಿಯ ದೈವಗಳನ್ನೆಲ್ಲ ನೆನಪಿಸಿಕೊಂಡು ಅದೆಲ್ಲ ಕ್ರಮದಲ್ಲಿ ಮಾಡ್ತಾರೆ. ಯಾವುದನ್ನು ಕೂಡ ತೀರಾ ಯದ್ವಾ ತದ್ವಾ ಹೇಗಂದ್ರೆ ಹಾಗೆ ಅಂತ ಮಾಡಲಿಕ್ಕಿಲ್ಲ. ಅಲ್ಲೂ ಕೂಡ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರ ಪರಿಸ್ಥಿತಿಯನ್ನು, ಶಾಪವನ್ನು ಎದುರಿಸಲಿಕ್ಕೆ ಸಿದ್ಧ ಇರಬೇಕು ಅನ್ನೋ ಭಯ ಇರುತ್ತೆ ಅವರಿಗೆ. ಹಾಗಾಗಿ ಯದ್ವಾ ತದ್ವಾ ಅದು ಏನನ್ಸುತ್ತೆ ಅಂದರೆ ನಮಗೆ ಒಟ್ಟು ತಿನ್ನುವುದಲ್ವಾ ಅಂತ ಅನಿಸುತ್ತೆ. ದೈವದ ಚಿಂತನೆ ಇದ್ದು ಮಾಡುವಾಗ ಅದಕ್ಕೊಂದು ರೂಪರೇಷೆ, ಏನು ಚೌಕಟ್ಟು, ಶಾಸ್ತ್ರದ ನಿರೂಪಣೆ ಇರುತ್ತೆ. ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಅವರಿಗೂ ಆಗಲ್ಲ. ಆದರೆ ಇವರು ಹಾಗಲ್ಲ, ಎಲ್ಲವನ್ನೂ ತೂರಿ, ಮಾನುಷ್ಯವನ್ನೂ ತೂರಿ ತಿಂದು ಬರ್ತೇವೆ. ಅಂದರೆ ಇದು ಅತ್ಯಂತ ಅಸಹ್ಯಕರವಾದ ಸಂಗತಿ. ಆದರೆ ಧರ್ಮವ್ಯಾಧನ ಕಥೆಯನ್ನು ಇದೇ ವ್ಯಾಸರು ಪುರಾಣದಲ್ಲಿ ಹೇಳುವಾಗ ಅವನು ಮಾಂಸವನ್ನೇ ಮಾರುವವನಾಗಿದ್ದಾಗಲೂ ಭಗವಂತನ ಎಚ್ಚರ ಇದ್ದು ಅವನು ಮಾಡ್ತಾ ಇದ್ದ. ಆಶ್ಚರ್ಯ ಏನು ಅಂದರೆ, ಒಬ್ಬನಿಗೆ ಕುಶಿಕ ಪರಂಪರೆಯಲ್ಲಿ ಬಂದವನು, ಕೌಶಿಕ ಅಂತ ಕರೀತಾರೆ, ವಿಶ್ವಾಮಿತ್ರರಲ್ಲ, ಒಬ್ಬ ಋತ್ವಿಜ. ಅವನಿಗೆ ತಪಸ್ಸು ಮಾಡ್ತಾ 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 ತುಂಬ ಅವನಿಗೆ ಒಂಥರ ಒಳಗಿನಿಂದ ತಪಸ್ಸು ಕುದೀತಾ ಇರೋದು ಅನುಭವಕ್ಕೆ ಬರ್ತಾ ಇತ್ತು. ಖುದ್ದು ಅನುಭವಕ್ಕೆ ಬರುವಾಗ ಅಷ್ಟು ಕರೆಕ್ಟ್ ಟೈಮಿಗೆ ಅವನಿಗೆ ಭಾರಿ ಏನೊಂದು ಒಳಗಿಂದ ಆನಂದ ಆಗ್ತಾಯಿತ್ತು. ಮೇಲಿಂದ ಒಂದು ಹಕ್ಕಿ ಹಿಕ್ಕೆ ಹಾಕಿತು. ತಕ್ಷಣ ಸಿಟ್ಟು ಬಂತು. ನನ್ನಂಥ ಒಬ್ಬ ತಪಸ್ವಿಗೆ ಹಿಕ್ಕೆ ಹಾಕಿ ಅವಮಾನ ಮಾಡುವಷ್ಟು ಶಕ್ತಿ ಈ ಹಕ್ಕಿಗೆ ಯಾರು ಕೊಟ್ಟದ್ದು ಅಂತ ತಲೆ ಮೇಲೆ ಎತ್ತಿ ನೋಡ್ದ. ಅದು ಸುಟ್ಟು ಭಸ್ಮವಾಗಿ ಬಿತ್ತು. ಇವನಿಗೆ ಭಾರಿ ಖುಷಿ ಆಯಿತು. ನನ್ನನ್ನು ಏನು ಅಂತ ಅಂದ್ಕೊಂಡಿದ್ದೆ ನಾನು ಸಾಮಾನ್ಯ ಅಲ್ಲ, ನನ್ನ ಕಣ್ಣಿಗೆ ಬಿದ್ದವುಗಳೆಲ್ಲ ಸುಟ್ಟು ಭಸ್ಮ ಆಗುತ್ತೆ ಅಂತ ಸೀದಾ ದಾರಿಯಲ್ಲಿ, ಭಿಕ್ಷಾ ಅಟನೆ ಅಲ್ವಾ, ಮನೆಯಲ್ಲಿ ಹೋಗಿ ಒಂದು ಮನೆಯಲ್ಲಿ ಕೇಳಬೇಕಿತ್ತು. ಕೇಳಲಿಕ್ಕೆ ಅಂತ ಒಂದು ಅಂಗಡಿಗೆ ಬಂದಿದ್ದಾನೆ. ಆ ಅಂಗಡಿಗೆ ಬಂದು ಅವನ ಎದುರುಗಡೆ ನಿಂತಿದ್ದಾನೆ. ಅವನು ಭಿಕ್ಷೆಗೆ ಹಾಕೋದು ಸ್ವಲ್ಪ ತಡ ಆಯಿತು, ಅವನು ಬರಲಿಲ್ಲ. ವ್ಯವಹಾರ ನಡೆಸ್ತಾ ಇದ್ದವನೇ ಒಳಕ್ಕೆ ಹೋದವನು ಬರಲೇ ಇಲ್ಲ. ಇವನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಅವನು ಮಧ್ಯದಲ್ಲಿ ಒಂದು ಸರ್ತಿ ಬಂದು ಹೋಗುವ ಸಮಯದಲ್ಲಿ ಅವನನ್ನು ಗುರುಗುರಾಯಿಸಿ ನೋಡಿದ. ಗುರುಗುರಾಯಿಸಿ ನೋಡಿದರೆ ಅವನು ನಕ್ಕು ಬಿಟ್ಟ. ಇವನಿಗೆ ಆಶ್ಚರ್ಯ ಆಯಿತು. ನಕ್ಕಿದ್ದು ಬರೀ ಅಷ್ಟೇ ಆದರೆ ಇವನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಆಗುತ್ತೆ. ಅವನೇನು ಹೇಳ್ತಾನೆ ಗೊತ್ತಾ, ನೀನಲ್ಲಿ ತಪಸ್ಸಿನಲ್ಲಿ ಕೂತಾಗ ಮೇಲೆ ನೋಡಿ ಹಿಕ್ಕೆ ಹಾಕಿದ ಹಕ್ಕಿಯನ್ನು ಸುಟ್ಟ ರೀತಿಯಲ್ಲಿ ನಾನು ನಿನಗೆ ಆ ಹಕ್ಕಿ ಅಲ್ಲ ಅಂತ ಹೇಳಿ ಒಳಗೋಗ್ಬಿಡ್ತಾನೆ. ಅವನು ಗಾಬರಿ ಆಗಿಬಿಡುತ್ತೆ. ಏನಿದು, ನಾನೇ ದೊಡ್ಡ ತಪಸ್ವಿ ಬಲಿಷ್ಠ ಅಂತ ಅಂದ್ಕೊಂಡ್ರೆ ಇವನು ನನ್ನ ಹಿಂದಿನ ಬಯೋಡೇಟಾ ಎಲ್ಲ ಬಯೋಡೇಟಾ ಮಾಡಿ ಹೋದ್ನಲ್ವಾ ಅಂತ ಹೇಳಿ ಬೇಸರ ಮಾಡಿಕೊಂಡು ಅಲ್ಲೇ ನಿಂತಿದ್ದ. ಇವನ ಹತ್ರ ಏನಾದರೂ ಕೇಳಬೇಕು ನಾನು ಅಂತ. ಸ್ವಲ್ಪ ಹೊತ್ತಾದಮೇಲೆ ತನ್ನ ಒಳಗಿನ ಕಾರ್ಯ, ಹೊರಗೆ ಗ್ರಾಹಕರನ್ನೆಲ್ಲ ಪಕ್ಕಕ್ಕೆ ಸರಿಸಿ ಬಂದವನು ಅವರಿಗೆ, ತಪ್ಪಾಯಿತು, ನಿಮ್ಮನ್ನು ಕಾಯಿಸಿದ್ದಿಷ್ಟೊತ್ತು, ನನ್ನ ತಂದೆ ತಾಯಿಯ ಸೇವೆ ಮಾಡ್ತಾ ಇದ್ದೆ, ಒಳಗೆ ಅವರು ತುಂಬ ವೃದ್ಧರಾಗಿದ್ದಾರೆ, ಅಂತೆ ಗ್ರಾಹಕರು ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದಾರೆ, ಅವರ ವ್ಯವಸ್ಥೆ ಮಾಡಿ ಬರುವಾಗ ಸ್ವಲ್ಪ ತಡ ಆಯಿತು, ತಗೊಳ್ಳಿ ಅಂತ ಅವರಿಗೆ ಕೊಡಬೇಕಾದ ಹಿಡಿ ಅಕ್ಕಿಯೋ ಏನೋ ಕೊಟ್ಟ. ಅವನಿಗೆ ದೊಡ್ಡ ಆಶ್ಚರ್ಯ ಆಯಿತು. ಅಲ್ಲ, ನೀನು ತಪಸ್ಸು ಮಾಡಿದ್ಯಾ? ನಾನು ತಪಸ್ಸು ಮಾಡಿಲ್ಲ. ಮತ್ತು ನಿನಗೆ ನಾನು ಹಕ್ಕಿಯನ್ನು ನೋಡಿ ಸುಟ್ಟು ಬಿಟ್ಟೆ ಅಂತ ಅನ್ನೋ ಕತೆ ನಿನಗೆ ಹೇಗೆ ಗೊತ್ತಾಯಿತು? ಅಯ್ಯೋ, ಅದು ಗೊತ್ತಾಗಲಿಕ್ಕೆ ತಪಸ್ಸು ಮಾಡಿ ಬರಬೇಕಾ? ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿದರೆ ಬರುತ್ತೆ. ಹೌದಾ, ನೀನೇನು ತಪಸ್ಸು ಮಾಡ್ತೀನಿ? ನಾನು ತಪಸ್ಸು ಮಾಡೋದಿಲ್ಲ. ಮತ್ತು ನಮ್ಮ ತಂದೆ ತಾಯಿಗಳ ಸೇವೆ ನಾನು ಚೆನ್ನಾಗಿ ಮಾಡ್ತೇನೆ, ನಾನು ಪ್ರೀತಿಯಿಂದ ಮಾಡ್ತೇನೆ, ಅದು ನನ್ನ ಕರ್ತವ್ಯ. ಅಲ್ಲಿಯೇ ನಾನು ದೇವರ ಪೂಜೆ ಅಂತ ಮಾಡ್ತೇನೆ. ನನ್ನ ವ್ಯವಹಾರ, ಮಾಂಸದ ವ್ಯವಹಾರ ಏನಿದೆ ಅದನ್ನು ನಾನು ಕೇವಲ ನನ್ನ ಹೊಟ್ಟೆಪಾಡು ಎಷ್ಟು ಬೇಕೋ ಅಷ್ಟಕ್ಕೋಸ್ಕರ ಮಾಡ್ತಾ ಇದ್ದೇನೆ. ಇದು ನಾನು ಇಷ್ಟಪಟ್ಟು ಗಳಿಸಿ ಒಂದು ಮನೆ ಕಟ್ಟಿ 10 ಜನಕ್ಕೆ ವಿತರಣೆ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ನಾನು ನನ್ನ ತಂದೆ ತಾಯಿಗಳನ್ನು ಸಾಕಬೇಕು, ನಾನು ಚೆನ್ನಾಗಿ ಹೊಟ್ಟೆ ತುಂಬಿಸಿಕೊಳ್ಬೇಕು, ನನ್ನ ಧರ್ಮಾಚರಣೆಯನ್ನು ನಾನು ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೇನೆ. ಅದರಿಂದಾಗಿ ಇಷ್ಟೇ ಮಾಡಿದ್ರಿಂದ ನನಗಿದು ಸಿದ್ಧಿಸಿತು ಅಂತ. ಇನ್ನೂ ಏನೋ ಅವನಿಗೆ ಸ್ವಲ್ಪ ಸಂದೇಹ ಇತ್ತು. ಅದಕ್ಕೆ ಇನ್ನು ಕೇಳಲಿಕ್ಕೆ ಹೋದಾಗ, ಇಲ್ಲ ಮುಂದೆ ಹೋಗು, ಮುಂದೆ ನಿನಗೆ ಒಬ್ಬರು ಸಿಗ್ತಾರೆ, ಅವ್ರು ನಿಂಗೆ ಸಮಸ್ಯೆ ಪರಿಹಾರ ಮಾಡ್ತಾರೆ ಅಂತ. ಸರಿ ಅಂತ ಹೋದ. ಇನ್ನೊಂದು ಮನೆಯಲ್ಲಿ ಭವತಿ ಭಿಕ್ಷಾಂ ದೇಹಿ ಅಂತ ಕೇಳಿ ನಿಂತಿದ್ದಾನೆ. ನಿಂತಾಗ ಅಲ್ಲಿ ಒಬ್ಬಳು ಹೆಣ್ಮಗಳು ಬಾಗಿಲ ಹತ್ರ ಬಂದು, 1 ನಿಮಿಷ ನಿಲ್ಲಿ ಸ್ವಾಮಿ ಅಂತ ಹೇಳಿ ಸೀದಾ ಒಳಕ್ಕೆ ಹೋದ್ಲು. ಅಲ್ಲ, ನಿಲ್ಲಿ ಸ್ವಾಮಿ, ಅವ್ರು ಕಳಿಸಿದ್ದಲ್ವ, ಧರ್ಮವ್ಯಾಧರು ಕಳಿಸಿದ್ದಲ್ವ, 1 ನಿಮಿಷ ಬಂದೆ ಅಂತ ಹೇಳಿ ಒಳಗೆ ಹೋದವಳು. ಅವಳು ಸ್ವಲ್ಪ ತಡ ಆಯಿತು. ತಡ ಆಗಿ ಬಂದಾಗ ಮತ್ತೆ ಇವನಿಗೆ ಸ್ವಲ್ಪ ಸಿಟ್ಟು ಬರ್ತಾ ಇದೆ. ಆದರೆ ಆಗದಷ್ಟು ಸಿಟ್ಟು ಮಾಡ್ಕೊಳ್ಳಿಕ್ಕೆ ಧೈರ್ಯ ಇಲ್ಲ. ಆದರೆ ಒಳಗಿನ ಸಿಟ್ಟನ್ನು ಅದುವಿ ಕೂತಿದ್ದಾನೆ. ಯಾಕೆ ಸಿಟ್ಟು ಮಾಡ್ಕೊಳ್ತೀರಿ? ಅಂದರೆ ಸೇವೆ ಎಲ್ಲ ಕೆಲಸ ಮುಗಿದ ಮೇಲೆ ಬಂದವಳು ಭಿಕ್ಷೆಯನ್ನು ಕೊಟ್ಟು ಯಾಕೆ ಸಿಟ್ಟು ಮಾಡ್ಕೊಳ್ತಾ ಇದ್ದೀರಿ?
ಅಲ್ಲ ಹೇಗೆ ಗೊತ್ತಾಯಿತು ನಾನು ಅಲ್ಲಿಂದಲೇ ಬಂದದ್ದು? ಗೊತ್ತಾಗುತ್ತೆ, ಅದು ದೊಡ್ಡ ಸಂಗತಿ ಏನು, ಹೇಗೆ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ? ಇಲ್ಲ, ನಾನು ನನ್ನ ಮನೆಯಲ್ಲಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಯಜಮಾನರಿಗೆ ಬೇಕಾದ ಕರ್ತವ್ಯವನ್ನು ಅವ್ರು ಏನು ಕೆಲಸ ಮಾಡ್ತಾರೋ ಅದರಲ್ಲಿ ಪೂರ್ಣವಾಗಿ ಭಾಗವಹಿಸುವುದು, ಇದು ನಾನು ಚೆನ್ನಾಗಿ ಮಾಡ್ತೇನೆ, ಇದರಿಂದ ನನಗೆ ಸಿದ್ಧಿ. ಅಂದರೆ ಸಿದ್ಧಿ ಅಂತ ನೀವು ಅಂದ್ಕೊಳ್ಳೋದು, ಅದು ಸಿದ್ಧಿ ಏನಲ್ಲ, ಅದು ಒಂದು ಕಾಮನ್. ಅಯ್ಯೋ 1+1 2 ಇದೇ ಗೊತ್ತಾಯಿತು ಅಂತ ಕೇಳಿದರೆ ನಿಮಗೆ ಯಾವ ರೀತಿಯೋ ಹಾಗೆ ಇದೊಂದು, ಇದು ನಮ್ಗೆ ಸಹಜ, ಇದು ಗೊತ್ತಿರೋ ಸಂಗತಿ. ಆದ್ದರಿಂದ ಇದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆಮೇಲೆ ಅವನದೇನೋ ಪ್ರಶ್ನೆ ಇತ್ತು, ಅದಕ್ಕೆಲ್ಲ ಉತ್ತರ ಕೊಟ್ಟರು ಅಂತ. ಯಾಕೆ ಈ 2 ಕಥೆಯನ್ನು ನಾನು ಹೇಳಿದೆ ಅಂದರೆ, ಇಬ್ಬರೂ ಕೂಡ ನಮಗೆ ಸಾಮಾನ್ಯ ಇವತ್ತೇನು ಅಂದರೆ, ನಮಗೆ ಕಲಿಬಾರ್ದು ಅಂತ ಹೇಳ್ತಾರೆ, ನಮಗೆ ಅದು ಮಾಡಬಾರ್ದು ಅಂತ ಹೇಳ್ತಾರೆ, ದೇವರು ಸಿಗೋದಿಲ್ಲ, ವೇದ ಓದ್ದವ್ರಿಗೆ ಮಾತ್ರ ದೇವರು ಸಿಗ್ತಾರೆ, ಶಾಸ್ತ್ರ ಓದ್ದವ್ರಿಗೆ ಮಾತ್ರ ದೇವರು ಸಿಗ್ತಾರೆ, ಗುರುಕುಲದಲ್ಲಿ ಓದ್ದವ್ರಿಗೆ ಮಾತ್ರ ಸಿಗ್ತಾರೆ, ಬೇರೆಯವರಿಗೆ ನಮಗೆ ಶಾಸ್ತ್ರದಲ್ಲಿ ಏನೂ ಪ್ರವೇಶವೇ ಇಲ್ಲ ಅಂತ ಮಾಡಿ ನಮ್ಮನ್ನು ಬೇಕು ಅಂತ ಮೋಕ್ಷಕ್ಕೆ ಹೋಗೋದಾಗಿ ಯಾರು ಹೇಳಿದ್ದು ಮೋಕ್ಷಕ್ಕೆ ಹೋಗೋದಂತ ತಡೆದು ನಿಲ್ಲಿಸಿದ್ದಾರೆ ಅಂತ. ಈ 2 ಕಥೆಯು ಕೂಡ ನಮಗೇನು ಹೇಳುತ್ತೆ ಅಂದರೆ, ಅವರ ಕರ್ತವ್ಯವನ್ನು ಅವರು ಚೆನ್ನಾಗಿ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ತತ್ಕುರುಷ್ವ ಮದರ್ಪಣಂ. ನೀನು ಮಾಡುವ ಕೆಲಸವನ್ನೇ ಅದು ನೀನು ಮಾಡಲೇಬೇಕಾದ ಕರ್ತವ್ಯ. ಅದು ಮಾಡದೇ ಇದ್ದರೆ ಜೀವನದ ನಡೆ ಸಾಗುವುದಿಲ್ಲ. ಜೀವನದ ಬಾಳಿನ ಯಾತ್ರೆ ಸಾಗುವುದಕ್ಕೆ ಬೇಕಾದ ಕರ್ತವ್ಯಗಳನ್ನೇನು ಮಾಡ್ತಾ ಇದೆಯೋ ಅದನ್ನೇ ಪ್ರಾಮಾಣಿಕವಾಗಿ ಮಾಡಿ ಮದರ್ಪಣಂ ಕುರುಷ್ವ, ನನಗೆ ಅರ್ಪಿಸು, ಅಷ್ಟೇ ನಾನು ಕೇಳುವಂಥದ್ದು. ಅವಳು ತನ್ನ ಯಜಮಾನನ ಸೇವೆ, ಮಕ್ಕಳ ಸೇವೆಯನ್ನು ಪ್ರೀತಿಯಿಂದ ಮಾಡ್ತಾ ಇದ್ಲು. ನಮಗನ್ಸೋದೇನು ಅಂದರೆ, ಅದೆಲ್ಲ ಒಂದು ಥರದ ಹೇಳ್ಕೊಳ್ಳಿಕ್ಕೆ ಯಾವುದೇ ಪೋಸ್ಟ್ ಇಲ್ಲಲ್ಲ ಅಲ್ಲಿ. ಈ ತಪ್ಪು ಕಲ್ಪನೆ ಹುಟ್ಟಿಸಿದ್ದೇ ನಮಗೆ ನಮ್ಮ ಮೇಲೆ 300-400 ವರ್ಷ ಆಳಿದಂಥವ್ರು. ಅವರು ತಲೆಯಲ್ಲಿ ತುಂಬಿ ಹೋದರು, ಬಿಳಿ ಕಾಲರ್ನಿಂದ ಓಡಾಡಿದರ ಕೆಲಸ ಮಾತ್ರ ದೊಡ್ಡ ಕೆಲಸ, ಬಿಟ್ಟು ನೀವು ಇಲ್ಲೆಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡಿದರೆ ಅದು ಕೆಲಸ ಅಲ್ಲ ಅಂತ. ಒಲೆಯಲ್ಲಿ ಬೂದಿ ತೆಗೆಯೋವನಿಂದ ಹಿಡಿದು ರಥದಲ್ಲಿ ದೇವರ ಪಕ್ಕದಲ್ಲಿ ಕೂಡುವವನ ತನಕ ಎಲ್ಲರೂ ಅವರವರ ಕೆಲಸ ಮಾಡಿದರೆ ಮಾತ್ರ ಸಮಗ್ರವಾದ ಒಂದು ವ್ಯವಸ್ಥೆ ಚಂದದಲ್ಲಿ ನಡೀಲಿಕ್ಕೆ ಸಾಧ್ಯ. ಬೂದಿ ತೆಗೆಯೋನು ಚಿಕ್ಕವನು, ರಥದಲ್ಲಿ ದೇವರ ಪಕ್ಕದಲ್ಲಿ ಕೂತವನು ದೊಡ್ಡವನು ಅಂತನ್ನುವ ಭಾವ ಅದು ನಮಗಿರ್ಬೋದು. ದೇವರಿಗೆ ಅವರವರ ಕರ್ಮದಲ್ಲಿ ಎಷ್ಟು ಪರ್ಸೆಂಟೇಜ್ ಭಕ್ತಿ ಇದೆ ಅನ್ನೋದನ್ನು ನೋಡ್ತಾನೆ ಹೊರತು ಅವನು ಎಲ್ಲಿ ನಿಂತು ಮಾಡಿದ್ದಾನೆ, ಹೇಗೆ ನಿಂತು ಮಾಡಿದ್ದಾನೆ, ಎಷ್ಟು ಹೊತ್ತು ನಿಂತಿದ್ದ, ಇದೆಲ್ಲ ಲೆಕ್ಕಕ್ಕಲ್ಲ. ಅದನ್ನೇ ಹೇಳಿದ್ದು, ನೀನು ಏನೇ ಮಾಡು, ನಮಗದೊಂದು ಕೃಷ್ಣ ಕೊಟ್ಟ ಭರವಸೆ. ನಿಜವಾಗಿ ನಾವು ಎಲ್ಲಿಯೋ ಒಂದು ಒಳಗೆ ಹೋಗಿ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೇವೆ. ತುಂಬ ಜನ ಸೇರಿದ್ದಾರೆ, ಬೇಡ, ಅವಕಾಶ ಸಿಗಲಿಲ್ಲ ಅಂದರೆ ಹೊರಗೆ ನಿಂತರೂ ಅದೇ ಮನಸ್ಥಿತಿಯಲ್ಲಿ ಇದ್ದುಕೊಂಡು ಒಳಗಿದ್ದವರು ಎಷ್ಟು, ಅಲ್ಲಿದ್ದವನೇ ನಾನು ಆಫೀಸಿಗೆ ಹೋಗಬೇಕಿತ್ತು, ಒಳಗೆ ಬಂದುಬಿಟ್ಟಿದ್ದೇನೆ, ಸಿಕ್ಕಾಕೊಂಡಿದ್ದೇನೆ ಅಂತ ಬೆಬ್ಬಾಗ್ತಾ ಇರ್ತಾನೆ ಅವನು, ಒಳಗೆ ನಿಂತವನು. ಹೊರಗಿದ್ದವನು ಚೆನ್ನಾಗಿ ನೋಡ್ಲಿಕ್ಕೆ ಸಿಗಲಿಲ್ಲಲ್ಲ, ನಾನು ನೋಡಬೇಕಿತ್ತು ಅಂತ ಅಂದ್ಕೊಳ್ತಾನಲ್ಲ, ಹೊರಗಿದ್ದವನು ಹೆಚ್ಚು ಪುಣ್ಯ ಹೊಡಿತಾನೆ. ನಮ್ಮ ಮನಸ್ಥಿತಿ ಏನೋ ಅದಕ್ಕೆ ಫಲ ಹೊರತು ಎಲ್ಲಿದ್ದೇವೆ, ಹೇಗಿದ್ದೇವೆ, ಯಾವ ಸ್ಥಿತಿಯಲ್ಲಿದ್ದೇವೆ ಅನ್ನೋದು, ಯಾವ ವೇಷಭೂಷಣದಲ್ಲಿದ್ದೇವೆ ಅನ್ನೋದು ಮುಖ್ಯ ಅಲ್ಲ. ಅದರಿಂದಾಗಿ ನೀನು ಏನು ಮಾಡ್ತೀಯೋ ಅಲ್ಲಿ ಪ್ರೀತಿ ಇರಲಿ, ಭಗವಂತನಿಗೆ ಅರ್ಪಿಸಬೇಕು ಅನ್ನೋ ಬುದ್ಧಿ ಇರಲಿ, ಇದು ನಿನ್ನನ್ನು ರಕ್ಷಿಸುತ್ತೆ ಅಂತ ಕೃಷ್ಣ ಈ ಮಾತಿನ ಮೂಲಕ ನಮಗೆ ತಿಳಿಸಿದ. ಕರೋಷಿ ಅಶ್ನಾಸಿ ಜುಹೋಸಿ ದದಾಸಿ ತಪಸ್ಯಸಿ, ಎಲ್ಲವೂ ಕೂಡ ಲಟ್, ಮಧ್ಯಮ, ಏಕ. ಕೌಂತೆಯ ಸಂಬೋಧನೆ. ಯತ್ ಅನ್ನೋದು ಎಲ್ಲ ಕಡೆಯೂ ಕೂಡ ದ್ವಿತೀಯ ಭಕ್ತಿ ಏಕವಚನ, ತತ್ ಅನ್ನೋದು ಅದೇ, ಕುರುಷ್ವ ಲೋಟ್ ಮಧ್ಯಮ ಏಕ, ಅರ್ಪಣಂ ಅದು ಕೂಡ ಯತ್ ಅನ್ನೋದಕ್ಕೆ ಬಂದ ಶಬ್ದ, ದ್ವಿತೀಯ ಭಕ್ತಿ ಏಕವಚನ. ಯದರ್ಪಣಂ ಮದರ್ಪಣಂ ಕುರುಷ್ವ, ನನಗೆ ಅರ್ಪಿಸುವಂಥವನ ಆಗು. ಮದರ್ಪಣಂ ಕುರುಷ್ವ, ನನಗೆ ಅರ್ಪಿಸು ಅಂತ ಅರ್ಥ. ಅದು ನಾವು ಹೇಳುವಾಗ ನನಗೆ ಅರ್ಪಿಸು ಅಂತ ನಾವು ನನಗೆ ಅನ್ನುವ ಶಬ್ದ ಎಲ್ಲಿದೆ ಅಂತ, ಅದು ಮದರ್ಪಣಂ ಅಂತ ಒಂದು ಶಬ್ದದಲ್ಲಿದೆ. ಅದರಿಂದಾಗಿ ಯತ್ ಯಾವುದನ್ನು ಅಂತ ಬಂತಲ್ವ, ತತ್ ಅದನ್ನು ಅಂದರೆ ಅರ್ಪಣೆಯನ್ನು, ಕುರುಷ್ವ ಮಾಡು, ನನಗೆ ಅರ್ಪಣೆಯನ್ನು ಮಾಡು ಅಂತ ಹೇಳಿದ್ದಲ್ಲಿ ಶಬ್ದ. ಶುಭ ಫಲೈರೇವಂ ಮೋಕ್ಷ್ಯಸೆ ಕರ್ಮಬಂಧನೈಃ ಸನ್ಯಾಸಯೋಗಯುಕ್ತಾತ್ಮಾ ವಿಮುಕ್ತೋ ಮಾಮುಪೈಷ್ಯಸಿ. ಶುಭಫಲೈಃ ಏವಂ ಮೋಕ್ಷಸೆ ಕರ್ಮಬಂಧನೈಃ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತಃ ಮಾಂ ಉಪೈಷ್ಯಸಿ. ಯಾರು ಹೀಗೆ ಏನೇನು ಕರ್ತವ್ಯವನ್ನು ನಡೆಸ್ತಾನೋ ಆ ಎಲ್ಲ ಕರ್ತವ್ಯವನ್ನು ಭಗವಂತನ ಪೂಜೆ ಅನ್ನುವಂತೆ ಯಾರು ಬದುಕ್ತಾನೋ, ಏವಂ ಯಾರು ಈ ರೀತಿ, ಏವಂ ಯಹ
ಶುಭಾಶುಭ ಫಲೈ ಕರ್ಮಬಂಧನೈ. ಒಳಿತು ಕೆಡುಕುಗಳೆಂಬ ಎರಡೂ ಥರದ ಕರ್ಮಗಳ ಚೌಕಟ್ಟನ್ನು ಮನಸ್ಸಿನಲ್ಲಿ, ಅಂದರೆ ಒಂದು ಕೆಲಸಕ್ಕೆ ಒಂದೋ ಒಳ್ಳೆಯ ಫಲ ಒಂದೋ ಕೆಟ್ಟ ಫಲ, ಇದೆರಡೇ ಇರುವುದು. ಇದು ಬಿಟ್ಟು ಮತ್ತೆ ಇನ್ನೊಂದು ಥರದ ಕರ್ಮ ಇಲ್ಲವೇ ಇಲ್ಲ. ಒಂದು ಕರ್ಮದಿಂದ ಮುಂದಿನ ಕರ್ಮಕ್ಕೆ ಅದು ಪೂರಕವಾಗಿರ್ಬೋದು. ಕೆಲವೊಂದು ಸಲ ನೇರವಾಗಿ ಅದೇ ಕರ್ಮ ಫಲ ಕೊಡುವುದಿಲ್ಲ, ಆದರೆ ಆ ಕರ್ಮದಿಂದ ಉಂಟಾದ ಇನ್ನೊಂದು ಕರ್ಮವೋ ಫಲವೋ ಏನೋ ಇರುತ್ತಲ್ವ, ಅದು ಅವನಿಗೆ ಇನ್ನೊಂದು ಒಳಿತನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ಬೋದು. ಅದರಿಂದಾಗಿ ನಮಗೆ ನೇರವಾಗಿ ಅದೇ ಫಲ ಆಗಬೇಕು ಅಂತಿಲ್ಲ. ಹಾಗಾಗಿ ಶುಭವೋ ಅಶುಭವೋ ಅದು ಕರ್ಮ ಬಂಧನವೇ. ಶುಭ ಆಯಿತು ಅಂತ ಅಂದರೆ, ಈಗ ಶುಭ ಅಂದರೆ ನಮ್ಮ ತಲೆಯಲ್ಲೇನು, ಒಳ್ಳೆಯದಾಯಿತು ಅಂತ. ಒಳ್ಳೆಯದು ಅಂದರೆ ನಾವು ಏನನ್ನು ಯೋಚನೆ ಮಾಡೋದು, ಇವತ್ತು ಸಂಜೆ ನನಗೆ 50 ರೂಪಾಯಿ ಬೇಕು ಅಂತ ತಲೆಯಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಅಂದರೆ ಏನೋ ಕೆಲಸಕ್ಕೆ ಬೇಕು ಅಂತ, ಕಾರ್ಯಕ್ಕೆ ಬೇಕು ಅಂತ 50 ರೂಪಾಯಿ ಸಿಕ್ಕಿತು ಅಂದ ತಕ್ಷಣ ನಾವು ಏನು ಅಂದ್ಕೊಂಡ್ವಿ, ಒಳ್ಳೆಯದಾಯಿತು ಅಂತ ಅಂದ್ಕೊಂಡ್ವಿ. ನಿಜವಾಗಿ ಒಂದು 500 ರೂಪಾಯಿ ಸಿಗಬೇಕಿರುತ್ತೆ, ನಾವು ಕೇಳಿದ 50 ರೂಪಾಯಿ, ಅದು ನಮ್ಗೆ ಗೊತ್ತೇ ಆಗಲಿಲ್ಲ 500ರ ಬದಲು 50 ಸಿಕ್ಕಿದ್ದು ಅಂತ. ಆದರೆ ನಾವೇನು ಅಂದ್ಕೊಂಡ್ವಿ, ಅದೇ ಒಳ್ಳೆಯ ಫಲ ಅಂತ ಅಂದ್ಕೊಂಡ್ವಿ. ಅದಕ್ಕಿಂತ ಹೆಚ್ಚು ನಿಜವಾಗಿ, ಅಥವಾ 500 ಬಿಡಿ, ಆ 50 ರೂಪಾಯಿ ಸಿಗದೇ ಇದ್ದರೆ ನಾವು ಅಂಗಡಿಗೆ ಹೋಗ್ತಿರ್ಲಿಲ್ಲ. ಅಂಗಡಿಗೆ ಹೋಗಿರಲಿಲ್ಲ ಅಂದರೆ ಇಲ್ಲೊಬ್ರು ಯಾರೋ ದೊಡ್ಡ ಗುರುಗಳದ್ದೊಂದು ಉಪನ್ಯಾಸ ಇತ್ತು, ನಾವು ಅದನ್ನು ಕೇಳ್ತಿದ್ವಿ. ಆದರೆ ಕೇಳೋದ್ರ ಬದಲು ಇನ್ನೆಲ್ಲೋ 50 ರೂಪಾಯಿ ಸಾಮಗ್ರಿ ತೊಗೊಂಡು ಬರಲಿಕ್ಕೆ ಹೊರಟು ಹೋಗಿ ಅಲ್ಲೇ ನಮ್ಮ ಸಮಯವನ್ನು ಕಳೆದು ಬಿಟ್ವಿ. ಗೊತ್ತೇ ಆಗಲಿಲ್ಲ, ಅಯ್ಯೋ ಅವ್ರದ್ದು ಉಪನ್ಯಾಸ ಇತ್ತು, ಗೊತ್ತಾಗಲಿಲ್ಲ ಅಂತ. ಆಮೇಲೆ ಪುರ್ಸೋತಲ್ಲ, ಆಮೇಲೆ ಹೇಗೂ ರೆಕಾರ್ಡ್ ಇರುತ್ತಲ್ವ ಅಂತ ಆಗ ಅನ್ಕೋತೀವಿ. ಆಮೇಲೆ ರೆಕಾರ್ಡ್ ಇರುತ್ತೆ ಅನ್ನೋದೇ ಮರ್ತೋಗುತ್ತೆ. ಕೊನೆಗೆ ರೆಕಾರ್ಡ್ ಇರುತ್ತಷ್ಟೇ, ನಮ್ಗೆ ಉಪಯೋಗ ಇಲ್ಲ. ಹಾಗೆ ಶುಭ ಅಶುಭ ಅಂತ ಅನ್ನೋದು ನಾವು ಈಗ ಸಿಕ್ಕಿದ ಇಷ್ಟೇ ಸ್ವರೂಪದಲ್ಲಿ ಅದು ಒಳ್ಳೆಯದು ಕೆಟ್ಟದ್ದು ಅಂತ ಪೂರ್ತಿ ನಿರ್ಧರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನಗೇನು ಒದಗಬೇಕು ಅಂತ ಭಗವಂತ ನೀಡ್ತಾನೋ ಅದನ್ನು ನಾನು ಪಡೀತೇನೆ ಅಂತ ಅನ್ನೋದು ಹಿಂದೆ ಹೇಳಿದ ಮಾತಿನ ಅಭಿಪ್ರಾಯ. ನೀನು ಏನು ಮಾಡಿದರೂ ಅದು ಭಗವಂತನಿಗೆ ಒಪ್ಪಿಸು, ಫಲವನ್ನು ಭಗವಂತನಿಗೆ ಅರ್ಪಿಸು ಅಂತಂದರೆ ಈ ಕರ್ಮಕ್ಕೆ ಒದಗಬೇಕಾದ ಫಲವನ್ನು ಭಗವಂತ ನಿಶ್ಚಯಿಸಿದ್ದಾನೆ, ಅದನ್ನೇ ಕೊಡ್ತಾನೆ. ನಾನು ಅದನ್ನೇ ಸಂತೋಷದಿಂದ ಸ್ವೀಕರಿಸ್ತೇನೆ. ಈಗಲೂ ಕೊಟ್ಟದ್ದು ಅವನೇ, ಕೊಟ್ಟದ್ದಲ್ಲ ಅಂತಲ್ಲ. ಆದರೆ ನಮ್ಮದೊಂದು ಬಯಕೆ ಮಧ್ಯದಲ್ಲಿ ಒಂದಿತ್ತಲ್ಲ, ಆ ಬಯಕೆ ನಿನ್ನ ನನ್ನತನ ಅನ್ನೋದನ್ನು ಕೆಲಸಕ್ಕೆ ಸೇರಿಸಿತಲ್ವ, ಅಲ್ಲಿ ಸ್ವಾರ್ಥ ಬಂತು. ಅಂದರೆ ಭಗವಂತನ ಸಂಕಲ್ಪದ ಜೊತೆಗೆ ನಿನ್ನದೊಂದು ಸ್ವಾರ್ಥ ಸೇರಿತು. ಆದ್ದರಿಂದ ಆಗುವುದು ಭಗವಂತನ ಸಂಕಲ್ಪದಲ್ಲೇ, ಆದರೆ ನಾನು ಒಂದು ಸೇರಿಸಿದ ಸ್ವಾರ್ಥದ ಭಾವ, ಅದಕ್ಕೊಂದು ಫಲ ಬೇಕಲ್ವ. ಆ ಫಲದಿಂದಾಗಿ ಅದು ನಿತ್ಯವಾದ ನಿಜವಾಗಿ ಸಿಗಬೇಕಾಗಿದ್ದಂತಹ ಫಲದಿಂದ ದೂರ ಮಾಡುತ್ತವನನ್ನು. ಹೀಗೆ ಸನ್ಯಾಸ ಯೋಗಯುಕ್ತಾತ್ಮ ಫಲ ಏನು ಸಿಗಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡದೆ ಸನ್ಯಾಸ ಯೋಗ ಏನು ಸಿಗುತ್ತೋ ಅದು ಭಗವಂತ ಕೊಟ್ಟದ್ದು, ಅದನ್ನೇ ನಾನು ಪಡೀತೇನೆ ಅಂತ ಯಾರು ಕರ್ತವ್ಯದಲ್ಲಿ ತೊಡಗಿ ಮನಸ್ಸಿನಿಂದ ಅದಕ್ಕೆ ಸಿಗಬೇಕಾದ ಫಲದ ಬಗ್ಗೆ ಯೋಚನೆ ಮಾಡದೆ ಯಾರಿರ್ತಾನೋ ಅವನು ವಿಮುಕ್ತ ಮಾಂ ಉಪೈಷ್ಯಸಿ, ಕರ್ಮಬಂಧನದ ಸೆರೆಯಿಂದ ಬಿಡುಗಡೆ ಆಗ್ತಾನೆ. ಕರ್ಮಬಂಧನೈ ಶುಭಾಶುಭ ಫಲೈ ವಿಮುಕ್ತ ಮಾಂ ಉಪೈಷ್ಯಸಿ. ಈಗ ಅರ್ಜುನನಿಗೆ ಹೇಳ್ತಾ ಇದ್ದೇನೆ, ಮಾಂ ಉಪೈಷ್ಯಸಿ, ನೀನು ನನ್ನನ್ನು ಸೇರ್ತಿ. ಯಾವಾಗ ಅಂದರೆ, ಈಗ ಶುಭ ಫಲ ಅಂದಾಗ ಒಂದು ಉದಾಹರಣೆ, ಒಬ್ಬ ಹುಡುಗ ಇದ್ದ, ತುಂಬ ದೊಡ್ಡ ತಪಸ್ವಿ, ಗುರುಕುಲದಲ್ಲೇ ಇದ್ದ. ಓದಿ 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 ಬೆಳೆದು ನಿಂತು ಗುರುಕುಲದಲ್ಲಿ ಅವನೇನು ಸ್ನಾತಕ ವ್ರತವನ್ನೆಲ್ಲ ಆಚರಿಸಿ ಗುರುಗಳ ಸೇವೆ ಮಾಡಿ ಬಹಳ ಸಿದ್ಧಿಯನ್ನು ಪಡೆದಿದ್ದ. ಇನ್ನು ಅವನ ಸಾಧನೆಗೆ ಒಂದು 6 ತಿಂಗಳು ಬಾಕಿ ಇತ್ತು. ಅಷ್ಟರಲ್ಲಿ ಆಶ್ರಮಕ್ಕೆ ಗುರುಗಳ ಹತ್ರ ಯಾರೋ ಮಾತಾಡಲಿಕ್ಕೆ ಅಂತ ಒಬ್ಬ ರಾಜ ಬಂದಾಗ ಅವನಿಗೆ ಕೈಗೊಬ್ಬರು ಕಾಲಿಗೊಬ್ಬರು ಆಳುಗಳು, ಒಂದೊಂದು ಬೆರಳಿಗೆ ಒಬ್ಬೊಬ್ಬರು ಆಳು, ನಿಮ್ಮ ಬೆರಳು ಇಲ್ಲಿಡಿ, ನಿಮ್ಮ ಬೆರಳು ಇಲ್ಲಿಡಿ ಅಂತ ಹೇಳುವ ಹಾಗೆ. ಅಂದರೆ ಅಷ್ಟು ಅವನ ವೈಭವ, ಪ್ರತಿಯೊಂದನ್ನು ಅವನಿಗೆ ಹೇಳಿಕೊಡ್ಲಿಕ್ಕೆ ಒಬ್ಬರಿದ್ದರು. ಇಲ್ಲಿ ಬನ್ನಿ ಸ್ವಾಮಿ, ಇಲ್ಲಿ ಬನ್ನಿ ಹುಜೂರ್ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡು ಹೋಗೋರೆಲ್ಲ ಇದ್ದರು. ಅದು ಏನು, ಇಷ್ಟು ದೂರದವರೆಗೆ ಒಬ್ಬರು, ಅದರ ಮೇಲೆ ಅದರ ನೆಕ್ಸ್ಟ್ ಸ್ಟೆಪ್ನವರು ಹೀಗೆಲ್ಲ ಅದರಲ್ಲಿ ಒಂದು ವೆರೈಟೀಸ್ ಎಲ್ಲ ಇತ್ತು. ಯಾಕೆಂದರೆ ಅಲ್ಲಿ ಒಳಗೆ ಅಂತಃಪುರಕ್ಕೆ ಹೋದಾಗ ಎಲ್ಲರೂ ಅಲ್ಲಿ ತನಕ ಬರಲಿಕ್ಕಿಲ್ಲಲ್ಲ, ಅಲ್ಲಿಯವರೇ ಅವರವರು ಬೇರೆ ಬೇರೆ ನೋಡ್ಕೊಳ್ಳಿಕ್ಕಿದೆ. ಹೀಗೆ ಇದನ್ನೆಲ್ಲ ನೋಡಿ ಅವನಿಗೆ ಆ ಆಶ್ರಮದಲ್ಲಿ ಬಂದಾಗಲೂ ಅವನಿಗೆ ಇಷ್ಟೆಲ್ಲ ವ್ಯವಸ್ಥೆ ಇದ್ದದ್ದು ನೋಡಿ ಅವನಿಗೆ ತುಂಬ, ಇಂಥದ್ದನ್ನು ನಾನು ಇಡೀ ಜೀವನದಲ್ಲಿ ಯಾವತ್ತೂ ಹೊಂದಲೇ ಇಲ್ಲ ಅಲ್ವಾ. ಕಾಡಲ್ಲಿ ಬರೀ ಎಲೆ ತಿನ್ಕೊಂಡು ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕುದಾಗೋಯ್ತಲ್ಲ ನನ್ನ ಜೀವನ. ಇಂಥ ಒಂದು ಸಂತೋಷವನ್ನು ಪಡೆಯದೇ ಇದ್ದರೆ ಅದು ಬದುಕು ಪೂರ್ಣ ಆಗಲಿಲ್ಲ ಅಂತ ಅವನಿಗೆ ಮನಸ್ಸಿಗೆ ಅನ್ನಿಸ್ತು. ಅಷ್ಟೇ ಆಯಿತು, ಅವನ ಸಾಧನೆಯಲ್ಲಿ ನಿಂತೋಯ್ತು, ಜೀವನ ಕಳೆದೋಯ್ತು. ಮತ್ತೆ ಹುಟ್ಟಿದ ಅವನೇ.
ಹುಟ್ಟಿದವನು ದೊಡ್ಡ ಮನೆತನದಲ್ಲಿ ಹುಟ್ಟಿದ್ದಾನೆ. ಎಂಥ ಮನೆತನ ಅಂದರೆ ಅದು ನೇರ ಚತುರ್ಮುಖನಿಂದ ಸಂಬಂಧಪಟ್ಟ ಮನೆತನ. ರುಚಿ ಪ್ರಜಾಪತಿ, ಉತ್ತಾನಪಾದ, ಪ್ರಿಯವ್ರತ ಅಂತನ್ನುವ ಆ ಸಾಲಿನಲ್ಲಿ ಹುಟ್ಟಿ ಬಂದವ. ಉತ್ತಾನಪಾದನ ಮಗನಾಗಿಯೇ ಹುಟ್ಟಿದ. ಸುನೀತಿ ಅಂತ, ಸುರುಚಿ ಅಂತ ಇಬ್ಬರಲ್ಲಿ ಸುನೀತಿಯ ಮಗನಾಗಿ ಹುಟ್ಟಿದ. ಹುಟ್ಟಿದ ಹುಡುಗನಿಗೆ 6 ತಿಂಗಳಾಗಿ, ಅದು 5-6 ವರ್ಷ ಆಗಿದೆ, 5 ವರ್ಷ ಆಗಿದೆ. ಆದವನು ಅಪ್ಪನ ತೊಡೆಯ ಮೇಲೆ ಹೋಗಿ ಕೂಡಬೇಕು ಅಂತ ಅವನಿಗೆ ಆಸೆ ಆಯಿತು. ಇನ್ನೊಬ್ಬ ಕೂತಿದ್ದಾನೆ ಪಕ್ಕದಲ್ಲಿ. ಆ ಹುಡುಗನ ತಾಯಿ ಪಕ್ಕದಲ್ಲೇ ಇದ್ದಾಳೆ. ಅಪ್ಪನಿಗೆ ಪಾಪ ಮಕ್ಕಳು ಒಂದೇ ಥರ. ಅದು ಓಡಿ ಬಂದ ತಕ್ಷಣ ಅವನು ಕೈ ಹಿಡಿದು ಇನ್ನೇನು ಅಪ್ಕೊಂಡು ಕೂಡಿಸ್ಬೇಕು ಅನ್ನೋಷ್ಟೊತ್ತಿಗೆ ಆ ತಾಯಿ ಪಕ್ಕಕ್ಕೆ ಸರಿಸಿ, ಈ ತೊಡೆ ಮೇಲೆ ಕೂಡಬೇಕು ಅಂದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು, ಅವಳು ಹೊಟ್ಟೆಯಲ್ಲಲ್ಲ ಅಂತ ಬೈದ್ಲು. ಇದು ಒಂದು ಘಟನೆ ಹೇಳಿದ್ದಷ್ಟೇ. ಇದು ನಮಗೆ ಅವನೇ ಟರ್ನಿಂಗ್ ಪಾಯಿಂಟ್ ಕಥೆ ಮಾತ್ರ ಇದು. ಈ ರೀತಿ ಅವನಿಗೆ ಕಡೆಗಣಿಸುವುದಕ್ಕೆ ಕಾರಣವಾದ ಘಟನೆಗಳು ನಿರಂತರ ಮನೆಯಲ್ಲಿ ನಡೆದಿದೆ. ಅವನೇನು ಅಂದ್ಕೊಂಡಿದ್ದ? ಅರಮನೆಯಲ್ಲಿ ಏನು ಸುಖ, ಪ್ರತಿ ಕ್ಷಣವೂ ಹೆಜ್ಜೆ ಹೆಜ್ಜೆಯಲ್ಲಿ ಆನಂದ ಅಂತ ಅಂದ್ಕೊಂಡಿದ್ದ. ಆಗದು ಶುಭ ಅವನಿಗೆ. ಆದರೆ ಅದು ಸಿಕ್ಕಿದ ಮೇಲೆ ಗೊತ್ತಾಗತ್ತೆ ಅಲ್ಲಿಯ ಒಳಗಿನ ರಾಜಕಾರಣ ವ್ಯವಸ್ಥೆ ಏನಿರುತ್ತೆ, ಎಷ್ಟು ಕಷ್ಟ ಇರುತ್ತೆ, ಏನೆಲ್ಲ ಪರಿಸ್ಥಿತಿಗಳನ್ನು ದಾಟಿ ಬರಬೇಕಿರುತ್ತೆ, ಇದು ಗೊತ್ತಿರಲ್ಲ. ಆದರೆ ಆ ಹುಡುಗನಿಗೆ ನಿರಂತರ ದುಃಖ ಆಗಿ ಆಗಿ ಅಮ್ಮನ ಹತ್ರ ಆ ಘಟನೆ ಅಂತೂ, ತೊಡೆಯಿಂದ ಪಕ್ಕಕ್ಕೆ ಸರಿಸಿದ ಘಟನೆ ಅಂತೂ ಅವನನ್ನು ನಾವು ಅಂದ್ಕೊಳ್ಳೋದು ಮಕ್ಕಳು ಬರೀ 3 ವರ್ಷದವುಗಳು 2 ವರ್ಷದವುಗಳಿಗೆ ಏನು ಗೊತ್ತಾಗಲ್ಲ ಅಂತ, ಎಲ್ಲ ಅರ್ಥ ಆಗಿರುತ್ತೆ. ಆದರೆ ಪಾಪ ಅವುಗಳಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರಲ್ಲ, ಅಥವಾ ಅದಕ್ಕೆ ಹೀಗೆ ಪ್ರತಿಕ್ರಿಯಿಸಬೇಕು ಅಂತ ದೊಡ್ಡವ್ರ ಹತ್ರ ಇದಕ್ಕೆ ಹೀಗೆ ಉತ್ತರ ಕೇಳಿ ಪಡಿಬೇಕು ಅಂತ ಗೊತ್ತಿರೋದಿಲ್ಲ. ತಲೆಯಲ್ಲಿ ರಿಜಿಸ್ಟರ್ ಆಗ್ತಾ ಇರುತ್ತೆ ಅಷ್ಟೇ ಅವುಗಳಿಗೆ. ನಾವು ಅಂದ್ಕೊಳ್ಳೋದಷ್ಟೇ, ಅದಕ್ಕೇನು ಅರ್ಥ ಆಗಲ್ಲ. ಜಗಳ ಆಡ್ತಾ ಇರ್ತಾರೆ, ಮಗುವಿಗೆ ಏನು ಅರ್ಥ ಆಗಲ್ಲ ಅಂತ ಅಂದ್ಕೊಳ್ತಿರ್ತಾರೆ. ಮಗುವಿಗೆ ಅದು ಅಮ್ಮನನ್ನೋ ಅಪ್ಪನನ್ನೋ ಯಾರು ಸರಿ ಯಾರು ತಪ್ಪು ಎಲ್ಲ ಜಡ್ಜ್ ಮಾಡುತ್ತೆ. ಅದರಿಂದಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕಾ. ಮಕ್ಕಳ ಮುಂದೆ ಯಾವತ್ತೂ ಕೂಡ ನಮ್ಮ ವೈಮನಸ್ಯವನ್ನು ತೋರಿಸಬಾರ್ದು. ಕಷ್ಟ ಸುಖಗಳನ್ನು ಮಾತಾಡಿಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಕಷ್ಟ ಸುಖಗಳನ್ನು ಮಾತಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಮಗುವಿಗೆ ಇಲ್ಲಿ ಮರದಿಂದ ಕಿತ್ತು ತಂದದ್ದಲ್ಲ ಕಾಯಿನು ದುಡ್ಡು ಅನ್ನೋದು ಗೊತ್ತಿರಲಿ. ಆದರೆ ಉಳಿದಂತೆ ಅಭಿಪ್ರಾಯ ಭೇದವನ್ನು ತಮ್ಮ ಮಧ್ಯೆ ಮಾತ್ರ ಅಲ್ಲ, ತಮ್ಮ ಸಂಬಂಧಿಗಳು ಅಥವಾ ಗುರುಗಳು ಅಥವಾ ಇನ್ಯಾರೇ ಟೀಚರ್ಸ್ಗಳನ್ನು ಕೂಡ ಸಾಮಾನ್ಯವಾಗಿ ಮನೆಯಲ್ಲಿ ತುಂಬ ಅವರು ಏನೋ ಒಂದು ತಪ್ಪು ಮಾಡಿದ ತಕ್ಷಣ, ಮಕ್ಕಳ ಮುಂದೆ ಬೈದ ತಕ್ಷಣ ಮಕ್ಕಳಿಗೆ ಅದು ಒಂದು ತಪ್ಪು ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಉಳಿದ 100 ವಿಷಯಗಳವರನ್ನು ಏನು ಹೇಳ್ಕೊಡೋದು ಒಳ್ಳೆಯದಿರುತ್ತೆ ಅದೆಲ್ಲವನ್ನು ಅದು ತಪ್ಪು ಅಂತಲೇ ಜಡ್ಜ್ ಮಾಡುತ್ತೆ. ಹಾಗೆ ಈ ಹುಡುಗನಿಗೆ ಆಗ ಕಂಡ ಸಂಗತಿ ಹೇಳೋರು ಯಾರಿರಲಿಲ್ಲ. ರಾಜನ ಮನೆ ಅಂದರೆ ತುಂಬ ದೊಡ್ಡದು, ಅಲ್ಲಿ ಬೇಕಾದಾಗ ಆನಂದ ಸಿಗುತ್ತೆ ಅಂತ ಅಂದ್ಕೊಂಡು ಇಂತಹ ಆನಂದ ನಾನು ಮಿಸ್ ಆದ್ನಲ್ಲ ಅಂತ ಅಂದ್ಕೊಳ್ತಲ್ವ. ಅದರ ಪರಿಣಾಮ ಒಬ್ಬ ರಾಜನಾಗಿ ಹುಟ್ಟಿ ಧ್ರುವ ಅಂತ ಹೆಸರಿನಿಂದ ಬಂದ. ಆದರೆ ಅಲ್ಲೇ ಅವನು ಧ್ರುವನಾಗಿ ತನ್ನ ಅಪ್ಪನ ತೊಡೆ ಮೇಲೆ ಧ್ರುವವಾಗಿ ಕೂತ್ಕೊಳ್ಳಿಕ್ಕಾಗಲಿಲ್ಲ, ದೂಡಿದ್ರು. ಕೊನೆಗೆ ಅಮ್ಮ ಒಳ್ಳೆ ತಾಯಿ ಸಿಕ್ಕಿದ್ಲು, ಅದು ಅವನ ಪುಣ್ಯ ಬಲ. ಆ ಶುಭದ ಮಧ್ಯದಲ್ಲೊಂದು ಶುಭ. ಯಾರನ್ನ ಕೇಳಿದರೆ ಯಾರೂ ಕಿತ್ಕೊಳ್ಳಿಕ್ಕಾಗೋದಿಲ್ವೋ ಅವನ ಹತ್ರ ಹೋಗಿ ಕೇಳು ಅಂದರು. ಹೊರಟ ಹುಡುಗ. ನಾವಾದರೆ ಶಾಲೆಗೆ ಹೋಗೋದಕ್ಕೇ ನಾವು 10 ಸಲ ಯೋಚನೆ, ಇನ್ನು ಕಳಿಸ್ಬೇಕಾ, ಇನ್ನು 2.5 ವರ್ಷ, ಇನ್ನು 3.5 ವರ್ಷ, ಇನ್ನು 4 ವರ್ಷ, ಇನ್ನು 5 ವರ್ಷ. ಅಲ್ಲ, ನಿಜವಾಗಿ ಅದು ಸರಿ, ಇದನ್ನ ಕಾಳಜಿ ಬಗ್ಗೆ ಮಾತ್ರ ಹೇಳಿದೆ. ಆದರೆ ಅದು ನಿಜವಾಗಿಯೂ ಕೂಡ 6 ವರ್ಷದ ತನಕ ಅಥವಾ 8 ವರ್ಷದ ತನಕ ಶಾಲೆಗೆ ಹೋಗಬೇಕಾಗಿಲ್ಲ ಮಕ್ಕಳು. ನಿಜ ಹೇಳಬೇಕು ಅಂದರೆ ಮನೆಯಲ್ಲಿದ್ದೇ ಬೇಕಾದಷ್ಟು ತಂದೆ ತಾಯಿಗಳು ಸ್ವಲ್ಪ ಸಮಯ ಕೊಡಬೇಕು ಅನ್ನೋದು ನಿಜ. ಆದರೆ ಈ ನಮ್ಮ ವ್ಯವಸ್ಥೆಯಲ್ಲಿ ಏನಂದರೆ ಇನ್ನು ಹೊಟ್ಟೆಯಲ್ಲಿದ್ದಾಗಲೇ ಟಿಕೆಟ್ ತೊಗೊಳ್ಳೋ ಥರ ಇರುತ್ತೆ ನಮ್ಮ ದೇಶದ ಸ್ಥಿತಿ ಇವತ್ತು ಶಾಲೆಯಲ್ಲಿ. ಅದು ಏನು ಹೆಣ್ಣಾದರೆ ಹೀಗೆ ಗಂಡಾದರೆ ಹೀಗೆ, ಅದಕ್ಕೆ 2 ಹೆಸರು ಕೊಟ್ಟು ಆಗಲೇ ಅದರದ್ದು ರಿಜಿಸ್ಟರ್ ತಗೊಂಡು ಈ ಹೆಸರಲ್ಲಿ ಅಡ್ಮಿಷನ್ ಮಾಡಿಸಿ ಅಂತ ಹೇಳಿ ಇಷ್ಟೆಲ್ಲ ಹುಚ್ಚು. ಅದೇ ಹೇಳಿದಲ್ಲ, ಭವಿಷ್ಯದಲ್ಲೇ ವರ್ತಮಾನ ಕಳೆಯುವ ದುಸ್ಥಿತಿ ನಮ್ಮದು. ಯಾವುದಾಗತ್ತೆ ಯಾವುದು ಆಗಬಾರ್ದು ಇದು ಯಾವುದರ ಚಿಂತನೆಯೂ ಇಲ್ಲ ನಮಗೆ. ಆದರೆ ಅಲ್ಲಿಯ ತನಕ ಮಕ್ಕಳಿಗೆ ಮನೆಯ ಪರಿಸರದಲ್ಲಿ ತಂದೆ ತಾಯಿಗಳ ಪ್ರೀತಿ ಸಿಗಬೇಕು. ಮತ್ತು ಮನೆಯ ಪರಿಸರದಲ್ಲೇ ಇರುವ ಎಲ್ಲ ಬಂಧುಗಳ ಮತ್ತು ಗಿಡ ಮರಗಳು ವಸ್ತುಗಳು ಇದೆಲ್ಲವೂ ಕೂಡ ಗೊತ್ತಾಗೋದು ಅದೇ ಮೊದಲ ಹಂತದಲ್ಲಿ. ಅದು ಬೇಸಿಕ್ ನೀಡ್, ಅದು ಬೇಸಿಕ್ ನಾಲೆಜ್. ಅದು ಆಗ ಸಿಗುವಂಥ 8 ವರ್ಷದ ಒಳಗೆ ಏನು ತಿಳಿವಳಿಕೆ ಸಿಗುತ್ತೆ ಅದು ತುಂಬ ಮುಖ್ಯವಾದದ್ದು. ಅದಕ್ಕೋಸ್ಕರನೇ ಹಿಂದೆ 8ನೇ ವರ್ಷಕ್ಕೆ ಉಪನಯನ, ಆಮೇಲೆ ಗುರುಕುಲ. ಆ ಗುರುಕುಲಕ್ಕೆ ಹೋದ್ಮೇಲೆ ಅಲ್ಲಿ ಗುರುಗಳೇ ಎಲ್ಲ ನೋಡ್ಕೋತಾರೆ. ಅಂದರೆ 8 ವರ್ಷದ ತನಕ ಒಂದು ಬುದ್ಧಿ ಸ್ವಲ್ಪ ಬಂದಿರುತ್ತೆ, ಅಮ್ಮ ಅಪ್ಪ ಏನು ಎತ್ತ ಎಲ್ಲ ಅರ್ಥ ಆಗಿರುತ್ತೆ. ಆಮೇಲೆ 12 ವರ್ಷ ಆ ಗುರುಗಳ ಹತ್ರ ಕಲ್ತಾಗಲು ಗುರುಗಳು ಕೂಡ ಆ ತಂದೆ ತಾಯಿಗಳ ಮಹತ್ವ ಇತ್ಯಾದಿಗಳನ್ನು ತಂದೆ ತಾಯಿಯ ಸ್ಥಾನದಲ್ಲೇ ನಿಂತು ಕಲಿಸ್ತಾರೆ. ಅದರಿಂದಾಗಿ
ತಂದೆ ತಾಯಿಗಳನ್ನು ಮರೆಯುವ ಪ್ರಸಂಗ ಬರುವುದಿಲ್ಲ. ಈಗ ಏನು ಅಂದರೆ ಆ 2.5 ವರ್ಷಕ್ಕೇ ಹೋದವುಗಳಿಗೆ ಅಮ್ಮ ಯಾರು ಕೇಳಿದ್ರೆ ನಿಜವಾಗಿ ಅದು ಸಾಕ್ತಾಳಲ್ಲ ಒಬ್ಳು ಮನೆಯಲ್ಲಿ ಧಾತ್ರಿ ಕರ್ಕೊಂಬರ್ತಿರ್ತಾಳೆ, ಆಯಾ ಅಂತ ಇದ್ದವಳು ಅವಳೇ ಅಮ್ಮ ಅಂತ ಅಂದ್ಕೊಂಡಿರುತ್ತೆ. ಎಷ್ಟೋ ಮನೇಲಿ ಹೀಗಾಗಿದೆ ಕೂಡ. ಅದನ್ನೇ ಅಮ್ಮ ಅಂತ ಕರೀತಾ ಹೊರತು ತನ್ನ ಅಮ್ಮನನ್ನು ಅಮ್ಮ ಅಂತ ಕರೆಯುವುದಿಲ್ಲ. ಇಷ್ಟು ದುಸ್ಥಿತಿ ಯಾಕೆ ಅಂದರೆ ನಾವು ಕೊಡುವ ಟೈಮ್ ಇಲ್ಲದೆ ಇರುವಿಕೆ. ಅವುಗಳಿಗೆ ಯಾರು ತಮ್ಮನ್ನು ಹೆಚ್ಚು ಹಚ್ಚಿಕೊಳ್ತಾರೋ, ಯಾರು ತಮ್ಮನ್ನು ಹೆಚ್ಚು ಆರೈಕೆ ಮಾಡ್ತಾರೋ ಅದರ ಕಡೆ ಗಮನ ಹೋಗುತ್ತೆ. ಹಾಗಾಗಿ ಏನೇ ಒಂದು ಕರ್ತವ್ಯ ನಡೆಸಿದರೂ ಕೂಡ ಆ ಯಾವುದೇ ಕರ್ತವ್ಯದಲ್ಲೂ ಕೂಡ ಭಗವಂತನ ಎಚ್ಚರಿಕೆ ಇರಬೇಕು ಅನ್ನೋದು ಮುಖ್ಯ. ಆದರೆ ಅವನು ಶುಭ ಅಶುಭದ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವಾಗ ಸೋತ ರಾಜಕುಮಾರನಾಗಿ ಹುಟ್ಟಿದ, ಕೊನೆಗೆ ಕಾಡು ಸೇರಿ ಭಗವಂತನನ್ನು ಪ್ರೀತಿಸಿ ಆ ಮೂಲಕ ತನಗೆ ಧ್ರುವವಾದಂತಹ ಸ್ಥಾನ, ಅದಕ್ಕಿಂತ ಪೂರ್ವದಲ್ಲಿ 36,000 ವರ್ಷಗಳ ಕಾಲ ಭೂಮಿಯಲ್ಲಿ ಆಳ್ವಿಕೆಯನ್ನು ನಡೆಸಿ ಆಮೇಲೆ ಇವತ್ತು ನಾವು ಕಾಣುವ ಸಮಸ್ತ ಗ್ಯಾಲಕ್ಸಿಗಳು ಅಥವಾ ಇನ್ನೇನೇನು ಗ್ರಹಗೋಲ ನಕ್ಷತ್ರಗಳಿವೆಯೋ ಯಾವುದನ್ನು ಕೇಂದ್ರೀಕರಿಸಿಕೊಂಡು ನಿಂತಿದೆಯೋ ಅಂತಹ ಶಿಂಶುಮಾರನ ಬಾಲದ ತುದಿಯಲ್ಲಿ ಕೊನೆಯಾಗಿ ಮೇರು ಪರ್ವತಕ್ಕೆ ಅದರ ಶಿಖರಕ್ಕೆ ತಾಗಿಕೊಂಡು ಇರುವಂತಹ ಸ್ಥಾನವಾಗಿ ಧ್ರುವ ನಕ್ಷತ್ರ ಇರುವುದು ಅಂತ ಹೀಗೆ ಹೇಳ್ತಾರೆ. ಒಟ್ಟಂತೂ ನಮಗೆ ಬೇಕಿದ್ದ ಕಥೆ ಇಲ್ಲಿ ಮುಖ್ಯವಾಗಿ ಅದು ಶುಭವೋ ಅಶುಭವೋ ನಮಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ನಾವು ಇದು ಶುಭ ಆಗುತ್ತೆ ಅಂತ ಭಾವಿಸಿ ಏನೋ ಕೇಳಲಿಕ್ಕೆ ಹೋಗ್ತೇವೆ. ಅವನಿಗೆ ಗೊತ್ತಿದೆ, ಹುಟ್ಟಿಸಿದವನಿಗೆ ಹೊಟ್ಟೆಗೆ ಹಿಟ್ಟು ಹಾಕುವುದು ಗೊತ್ತೇ ಇದೆ. ನಾವೇನೋ ಕೇಳಲಿಕ್ಕೆ ಹೋಗ್ತೇವೆ, ಅವನು ರೊಟ್ಟಿ ತಟ್ಟಿ ಕೊಡಬೇಕು ಅಂತ ಇರ್ತಾನೆ, ನಾವು ಹಿಟ್ಟು ಕೇಳಿಬಿಡ್ತೇವೆ. ಅದು ತಿಂದು ಕೆಮ್ಮಿ ಆಮೇಲೆ ಪಕ್ಕದವರಿಗೂ ಒಂದಿಷ್ಟು ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗುವಾಗೆ ದುರವಸ್ಥೆ ಅನುಭವಿಸೋ ಪರಿಸ್ಥಿತಿ ಬರುತ್ತೆ. ಅದರಿಂದಾಗಿ ಭಗವಂತನ ಹತ್ರ ನೀನೇನು ಕರ್ಮ ಮಾಡ್ತೀಯೋ ಅದನ್ನು ಒಪ್ಪಿಸು ಅಂತ ಹೀಗೆ ಹೇಳುವ ಮಾತು ಇಲ್ಲಿ ಬಂದದ್ದು. ಮಾಂ ಉಪೈಷ್ಯಸಿ, ಖಂಡಿತ ನೀನು ನನ್ನನ್ನು ಸೇರ್ತಿ. ಇದು ದೇವರು ಕೊಟ್ಟ ಮಾತು. ಬೇರೆ ಯಾರೋ ಕೊಟ್ಟರೆ ಮಾತು ಅಷ್ಟು ದೃಢವಾಗಿ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮಾಂ ಉಪೈಷ್ಯಸಿ, ನೀನು ನನ್ನನ್ನು ಸೇರ್ತಿ. ಅಂದರೆ ಗಂಟೆ ಹೊಡೆದಾಗಲೇ ಕೆಲವು ಹೇಳಬೇಕಾಗುತ್ತೆ. ಸನ್ಯಾಸ ಯೋಗ ಯುಕ್ತಾತ್ಮ, ಮಾಡುವ ಕರ್ಮದ ಫಲದ ಬಗ್ಗೆ ಚಿಂತಿಸದೆ. ಸನ್ಯಾಸ ಅಂದರೆ ಪೂರ ಬಿಡುವುದು ಅಂತ ಅರ್ಥ ಅಲ್ಲ, ಕೆಲಸ ಮಾಡಿದ ಮೇಲೆ ಅದರಿಂದ ಬರಬೇಕು ಅನ್ನುವ ನಿರೀಕ್ಷೆ ಬಿಡುವುದಷ್ಟೇ ಸನ್ಯಾಸ ಅಂದರೆ. ಹಾಗೆ ನೋಡಿದರೆ ಎಲ್ಲರೂ ಸನ್ಯಾಸಿಗಳೇ. ಆ ಎಚ್ಚರಿಕೆ ಯಾರಿಗೆ ಬಂತೋ ಅವನೆಲ್ಲ ಸನ್ಯಾಸಿಯೇ. ಆ ಯೋಚನೆ ಬರದೇ ಇದ್ದರೆ ಆಶ್ರಮ ತೆಗೆದುಕೊಂಡಾಗಲೂ ಸನ್ಯಾಸ ವೇಷದಲ್ಲಿರ್ಬೋದು ಹೊರತು ಮರ್ಯಾದೆ ಸಿಗ್ಬೋದಷ್ಟೇ ಹೊರತು ಆ ಗುಣ ಭಗವಂತ ಗುರುತಿಸ್ಲಿಕ್ಕೆ ಬೇಕಾದದಿಲ್ಲ ಅಂದರೆ ಅದು ಲಕ್ಷಣ ಇಲ್ಲ ಅಂತಲೇ ಅರ್ಥ. ಹಾಗಾಗಿ ವಿಮುಕ್ತ ಮಾಂ ಉಪೈಷ್ಯಸಿ, ನಿಜವಾಗಿಯೂ ಅಂತಹ ಎಲ್ಲ ದೋಷಗಳಿಂದ ದೂರನಾಗಿ ಕರ್ಮದ ಲೇಪವನ್ನು ಹೊಂದದೆ ನನ್ನನ್ನು ನೀನು ಸೇರ್ತಿ. ಅಂದರೆ ಒಟ್ಟು ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಿ ಅಂತ ಕೃಷ್ಣ ಇಲ್ಲಿ ಹೇಳಿದ. ಶುಭಾಶುಭ ಫಲೈಹಿ, ತೃತೀಯ ವಿಭಕ್ತಿ ಬಹುವಚನ. ಶುಭಂಚ ಅಥವಾ ಶುಭಗಳು ಅಂತ ಇಟ್ಟುಕೊಂಡ್ರೆ ಬಹುವಚನ ಇಟ್ಟುಕೊಂಡ್ರು ಶುಭಾಶುಭೆ, ಅವುಗಳೇ ಫಲವಾಗಿ ಉಳ್ಳದ್ದು ಅನ್ನುವ ಕಾರಣಕ್ಕಾಗಿ ಶುಭಾಶುಭ ಫಲೈಹಿ ತೃತೀಯ. ಏವಂ ಅವ್ಯಯ ಮೋಕ್ಷಸೆ ಲಟ್ ಮಧ್ಯಮ ಏಕ ಕರ್ಮಬಂಧನೈ ತೃತೀಯ ಬಹು. ಸನ್ಯಾಸಯೋಗ ಯುಕ್ತಾತ್ಮ, ಯೋಗೇನ ಯುಕ್ತ ಯೋಗಯುಕ್ತ, ಯೋಗಯುಕ್ತ ಆತ್ಮ ಯಸ್ಯ ಸಹ ಯೋಗಯುಕ್ತಾತ್ಮ. ಸನ್ಯಾಸ ಇತಿ ಯೋಗ ಅಂತಲೂ ಇಟ್ಕೊಳ್ಬೋದು, ಸನ್ಯಾಸ ಏವ ಯೋಗ ಅಂತಲೂ ಇಟ್ಕೊಳ್ಬೋದು. ಸನ್ಯಾಸ ಏವ ಯೋಗ ಯೋಗೇನ ಯುಕ್ತ ಯುಕ್ತ ಆತ್ಮ ಯಸ್ಯ ಸಹ ಯುಕ್ತಾತ್ಮ ವಿಮುಕ್ತ. ಯಾರು ಮುಕ್ತಿಯನ್ನು ಹೊಂದಬೇಕು ಅಂತ ಬಯಸುವವನು. ವಿಮುಕ್ತ ಪ್ರಥಮ ವಿಭಕ್ತಿ ಏಕವಚನ, ಯುಕ್ತಾತ್ಮ ಪ್ರಥಮ ವಿಭಕ್ತಿ ಏಕವಚನ, ಮಾಂ ದ್ವಿತೀಯ ವಿಭಕ್ತಿ ಏಕವಚನ, ಉಪೈಷ್ಯಸಿ ಮಧ್ಯಮ ಏಕವಚನ. ಯಾವುದು ಲಕಾರ? ಲೃಟ್ ಲಕಾರ ಮಧ್ಯಮ ಪುರುಷ ಏಕವಚನ. ಉಪಶಬ್ದ ಏಷ್ಯತಿ ಏಷ್ಯತಃ ಏಷ್ಯಂತಿ ಏಷ್ಯಸಿ, ಏತಿ ಇತಃ ಯಂತಿ, ಏಷ್ಯತಿ ಏಷ್ಯತಃ ಏಷ್ಯಂತಿ ಏಷ್ಯಸಿ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಸರ್ವಭೂತೇಷು ಅಹಂ ಸಮಃ, ನನಗೆ ಎಲ್ಲ ಜೀವಿಗಳ ಮೇಲೂ ಸಾಮಾನ್ಯವಾದ ಒಂದು ಗಮನ ಕೊಡುವಿಕೆ ಏನಿದೆ ಅದು ಸಮಾನವೇ. ಎರಡರ್ಥ.
ಸರ್ವಭೂತಗಳಲ್ಲೂ ನಾನು ಒಂದೇ ತೆರನಾಗಿರ್ತೇನೆ. ಎಲ್ಲ ಭೂತಗಳು ನನಗೆ ಒಂದೇ ಥರ. ಒಂದೇ ಥರ ಅಂದರೆ ದೇವರಿಲ್ಲ ಅಂತ ದೇವರನ್ನೇ ದೂಷಣೆ ಮಾಡುವವನ ನಾಲಿಗೆಯನ್ನೂ ನುಡಿಯುವಂತೆ ಮಾಡ್ತೇನೆ. ದೇವರಿದ್ದಾನೆ ಅಂತ ಚೆನ್ನಾಗಿ ಜೋರಾಗಿ ಘಂಟಾಘೋಷವಾಗಿ ದೇವರನ್ನು ಸ್ತೋತ್ರ ಮಾಡುವವನ ನಾಲಿಗೆಯನ್ನು ನುಡಿಸುವಂತೆ ಮಾಡ್ತೇನೆ. ನನ್ನನ್ನು ಬೈದ ಸ್ಟಾಪ್ ಮಾಡು ಅಂತ ಕೂಡಲೇ ಕೀಲಿ ಆಫ್ ಮಾಡುವುದಿಲ್ಲ. ನನಗೆ ಎಲ್ಲರೂ ಅಂದರೆ ಅವನಿಗೆ ಏನು ದಕ್ಕಬೇಕೋ ಆ ವಿಷಯದಲ್ಲಿ ಅವನಿಗೆ ದಕ್ಕಬೇಕಾದ ಸಂಗತಿಯನ್ನು ಒದಗಿಸ್ತೇನೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ, ನನಗೆ ದ್ವೇಷಿಗಳಿಲ್ಲ. ನಮೇ ಪ್ರಿಯ, ನನಗೆ ಪ್ರಿಯನಾದವನು ಇಲ್ಲ. ಅಂದರೆ ಹಾಗಾದರೆ ಮಮ ಪ್ರಾಣ ಹಿ ಪಾಂಡವಾಹ ಅಂತ ಕೃಷ್ಣ ಪಾಂಡವರ ಬಗ್ಗೆ ಹೇಳಿದ್ದಾನಲ್ವಾ? ಹೇಳಿದಾನೆ ಇಲ್ವೋ? ಜ್ಞಾನಿ ಪ್ರಿಯತಮೋ ಅಥೋ ಮೇ ಅಂತ ಅಲ್ಲೆಲ್ಲ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತ ಮುಂದೆ 12ನೇ ಅಧ್ಯಾಯದಲ್ಲೆಲ್ಲ ಹೇಳ್ತಾನೆ. ಅಂದರೆ ಸಹಜವಾಗಿ ನನ್ನ ಕುಟುಂಬದವನು, ನನ್ನ ವಂಶದವನು, ನನ್ನ ಹತ್ರ ಬಂದು ಪಾಠ ಕೇಳಿದವನು ಅನ್ನುವ ಈ ಹೊರಗಿನ ಲೋಕದ ಸಂಬಂಧದಿಂದ ನಾನು ಅವನನ್ನು ಪ್ರೀತಿಸುವುದಾಗಲಿ ದ್ವೇಷಿಸುವುದಾಗಲಿ ಮಾಡಿದ್ರು. ವ್ಯಕ್ತಿನಿಷ್ಠವಾದ ಸಮಸ್ಯೆ ಅಂದರೆ ಸಂಬಂಧವನ್ನು ನಾನು ಗುರುತಿಸುವುದಿಲ್ಲ. ಗುಣನಿಷ್ಠವಾದ ವ್ಯಕ್ತಿತ್ವದಿಂದಾಗಿ ಆತ ತುಂಬ ಸತ್ಯ ಹೇಳ್ತಾನೆ. ಅದಕ್ಕೋಸ್ಕರ ಅವನ ಮೇಲೆ ಒಂದು ವಿಶೇಷ ಪ್ರೀತಿ ಇದೆ. ಗುಣದಿಂದ ನಾನು ಪ್ರೀತಿಸ್ತೇನೆ ಹೊರತು ವ್ಯಕ್ತಿಯಿಂದ ನಾನು ಪ್ರೀತಿಸುವುದಲ್ಲ. ನಮೇ ದ್ವೇಷ್ಯ ಅಸ್ತಿ ನಮೇ ಪ್ರಿಯ ಅಸ್ತಿ. ನನಗೆ ಯಾರೂ ಕೂಡ ಅತ್ಯಂತ ಹಗೆಯೂ ಇಲ್ಲ, ಅತ್ಯಂತ ಗೆಳೆಯನೂ ಇಲ್ಲ. ಗೆಳೆಯ ಹಗೆ ಅನ್ನೋದು ನಾವೆಲ್ಲ ಲೋಕದಲ್ಲಿ ಹೇಗೆ ನೋಡೋದು? ನಮ್ಗೆ ಒಳ್ಳೇದು ಮಾಡಿದರೆ ಗೆಳೆಯ, ನಮ್ಗೆ ಕೆಟ್ಟದ್ದು ಮಾಡಿದರೆ ಅವನು ಗೆಳೆಯ ಅಲ್ಲ, ಕೋಪ ಅವನ ಮೇಲೆ. ಈಗ ನಾನು ಶಿಕ್ಷೆ ತಪ್ಪಿಗೆ ಕೊಡುವಾಗಲೂ ಕೂಡ ನನ್ನವನೇ ಆಗಿದ್ದರೂ ತಪ್ಪಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೇನೆ. ಆದರೆ ನನಗೆ ಅವನು ಯಾರು ಹತ್ತಿರದವನು ಅಲ್ಲವೇ ಅಲ್ಲ, ಆದರೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ಅಂತ ಸಂದರ್ಭ ಅವನನ್ನು ನಾನು ಅನುಗ್ರಹ ಮಾಡ್ತೇನೆ. ನನಗೆ ಗೊತ್ತೇ ಇಲ್ಲ, ನನಗೆ ಸಂಬಂಧಿಯೇ ಅಲ್ಲ, ಅದರಿಂದ ನಾನು ಅವನನ್ನು ದೂರ ಇಡ್ತೇನೆ ಅಂತ ಮಾಡೋದಿಲ್ಲ. ಅಂದರೆ ನಮಗೆ ನಮ್ಮ ಹತ್ತಿರದವರಾ, ಹಾಗಾದರೆ ಸ್ವಲ್ಪ ವಿಶೇಷವಾಗಿ ಅವರಿಗೆ ಸಹಾಯ ಮಾಡೋಣ. ನಮ್ಮ ಹತ್ತಿರದವರಲ್ವಾ, ಹಾಗಾದರೆ ಅವರನ್ನು ದೂರದಲ್ಲೇ ಇಡೋಣ. ನಮ್ಮವರು ಅಂತಾದರೆ ನಾವು ವಿಶೇಷ ಕಾಳಜಿ ತೋರಿಸ್ತೇವೆ. ಸರ್ವಂ ಬ್ರಾಹ್ಮಮಯಂ ಜಗತ್, ಜಗತ್ತಿನಲ್ಲಿ ಎಲ್ಲವೂ ಅವನಿಂದಲೇ ಸೃಷ್ಟವಾದದ್ದು, ನನ್ನದಲ್ಲ ಅಂತ ಯೋಚನೆ ಮಾಡಲಿಕ್ಕೆ ಯಾವುದಿದೆ? ಹಾಗಾಗಿ ಎಲ್ಲವನ್ನೂ ಸಮವಾಗಿ ಕಾಣ್ತಾನೆ. ಆದರೆ ಅದರಲ್ಲಿ ಕಾರಣ ಇಲ್ಲದೆ ದ್ವೇಷ ಮತ್ತು ಪ್ರೀತಿ ಅನ್ನೋದಕ್ಕೆ ಅವರ ಕರ್ಮಗಳು ಕಾರಣ ಆಗ್ತಾ ಹೊರತು ವ್ಯಕ್ತಿಯಾಗಿ ಆ ವ್ಯಕ್ತಿಯನ್ನು ನಾನು ದ್ವೇಷಕ್ಕಾಗಲಿ ಪ್ರೀತಿಗಾಗಲಿ ಇಟ್ಟುಕೊಳ್ಳುವುದಿಲ್ಲ. ನನಗೆ ಅವನು ಗೆಳೆಯನೂ ಅಲ್ಲ, ಹಗೆನೂ ಅಲ್ಲ. ಗೆಳೆತನ ಹಗೆತನ ಅಂತ ಅನ್ನೋದು ವಿಷಯನಿಷ್ಠವಾಗಿ ಅವರ ಗುಣಧರ್ಮಕ್ಕೆ ಅನುಗುಣವಾಗಿರುತ್ತೆ ಹೊರತು ವ್ಯಕ್ತಿ ಒಬ್ಬನನ್ನು ಕೆಲವೊಮ್ಮೆ ನಾವು ಯಾಕೆ ಅವನನ್ನು ನೋಡಿದರೆ ಆಗಲ್ಲ ಅಂತ ನಾವು ಅಂತೇವೆ, ನಮಗೇನು ಸಂಬಂಧವೇ ಇರುವುದಿಲ್ಲ. ಈ ಥರದ ದುಸ್ಥಿತಿ ಇದು ನಮ್ಮ ವೀಕ್ನೆಸ್. ಇದು ನಮ್ಮದು ಹಿಂದಿನ ಜನ್ಮದ ಯಾವುದೋ ಒಂದು ಗಂಟು ತಿಂದದ್ದು ಕತೆ ಇರುತ್ತೆ, ಅದು ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಒಳಗಿನಿಂದ ಅದು ಸಂಸ್ಕಾರ ಪ್ರಿಕ್ ಮಾಡ್ತಾ ಇರುತ್ತೆ, ಹಿಂಗೆ ಹೋಗು, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅದು ಅವನ ಹತ್ರ ನಿಲ್ಬೇಡ, ಕೂಡಬೇಡ ಅಂತೆಲ್ಲ ಹೇಳ್ತಿರುತ್ತೆ. ಆದರೆ ಈ ಥರದ ಗುಣಗಳ ಪ್ರಭಾವ ಭಗವಂತನ ಮೇಲೆ ಇಲ್ಲ. ಅದರಿಂದಾಗಿ ಕೃಷ್ಣ ಹೇಳಿದ ಮಾತು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ಗುಣಗಳಿಂದಾಗಿ ಪ್ರಭಾವಿತಗೊಂಡ ದ್ವೇಷವಾಗಲಿ ಪ್ರೀತಿಯಾಗಲಿ ನನಗಿಲ್ಲ. ಅಂದರೆ ತ್ರೈಗುಣ್ಯಕ್ಕೆ ಸಂಬಂಧಪಟ್ಟ ಸತ್ವರಜ ಸುತಮಸ್ಸು ಅನ್ನುವ ಗುಣದಿಂದ ಪ್ರಭಾವಿತವಾದ ದ್ವೇಷವಾಗಲಿ ಪ್ರೀತಿಯಾಗಲಿ ಇಲ್ಲ. ಜ್ಞಾನಾನಂದದ ಗುಣದಿಂದ ಸಂಬಂಧಪಟ್ಟ ಪ್ರೀತಿ ಇದ್ದೇ ಇರುತ್ತೆ. ಯಾಕೆಂದರೆ ಹಾಗಾದರೆ ನಿನಗೆ ಗೌರವ ಕೊಟ್ಟನಿಗೆ ನೀನು ವ್ಯಕ್ತಿ ಅಲ್ಲ, ಆದರೆ ಅವನು ಗೌರವ ಕೊಡ್ತಾ ಇದ್ದಾನೆ ಅನ್ನುವ ಗುಣ ನನಗಿಷ್ಟ, ಆದ್ದರಿಂದಾಗಿ ನಾನು ಪ್ರೀತಿಸ್ತೇನೆ. ಕೊನೆಗೂ ನೀವು ಅಳಿಯ ಅಲ್ಲ ಮಗಳ ಗಂಡ ಅಂತಲೇ ಹೇಳಿದ್ದು, ಅಲ್ಲಿಗೆ ಬಂದು ನಿಂತಿತ್ತಲ್ವಾ ಅಂತ ಕೇಳಿದರೆ ಸ್ವಲ್ಪ ಗಂಭೀರವಾಗಿ ಹಿಂದಿನ ಶಬ್ದ ಏನಿದೆ ಅಂತ ಗಮನಿಸಬೇಕು. ಸಮೋಹಂ ಸರ್ವಭೂತೇಶು ಅಂತ ಹೇಳಿದ ಮೇಲೆ ಈ ಮಾತಿದೆ. ಸರ್ವಭೂತೇಶು ಅಹಂ ಸಮಃ, ಎಲ್ಲ ಭೂತಗಳಲ್ಲೂ ನಾನಿದ್ದೇನೆ ಅನ್ನುವ ಪ್ರೀತಿಯನ್ನು ಅವನು ತೋರಿಸ್ತಾನೆ ಅಂತ ಅರ್ಥ. ಕೇವಲ ನನ್ನನ್ನು ಪ್ರೀತಿಸ್ತಾನೆ ಅಂತ ಅರ್ಥ ಅಲ್ಲ. ನನ್ನನ್ನು ಪ್ರೀತಿಸ್ತಾನೆ, ನಾನು ಎತ್ತರದವನನ್ನು ಎಚ್ಚರ ಅವನಿಗೆ ಬೇಕೇ ಬೇಕು, ಅದು ಹೌದು, ಅದು ತತ್ವ. ನನ್ನನ್ನು ಪ್ರೀತಿಸ್ತಾನೆ ಅಂತ ಅನ್ನೋದು ನಾನು ಅವನಿಗೆ ಒತ್ತಾಯ ಮಾಡಿ ಹೇಳಿಸುವುದಲ್ಲ, ಅದು ಅವನ ಸ್ವಭಾವದಲ್ಲಿದೆ. ಆದರೆ ಅವನ ವ್ಯಕ್ತಿತ್ವದಲ್ಲಿ ಪ್ರಕೃತಿಯ ಎಲ್ಲದರ ಮೇಲೂ ಗೌರವ ಇದೆ ಅವನಿಗೆ. ಎಲ್ಲದರ ಮೇಲೆ ಗೌರವ ಇರುವುದರಿಂದ ಸಮಾಜ ಚೆನ್ನಾಗಿ ನಡೆಯುತ್ತೆ, ವ್ಯವಸ್ಥೆ ಚೆನ್ನಾಗಿ ನಡೆಯುತ್ತೆ. ಇದರಿಂದಾಗಿ ಮುಂದಿನವರು ಕೂಡ ಅದನ್ನು ಪಾಠ ಕಲೀಲಿಕ್ಕೆ ಅನುಕೂಲವಾಗುವ ಒಂದು ಮಾದರಿಯ ವಾತಾವರಣವನ್ನು ನಿರ್ಮಾಣ ಮಾಡ್ತಾನೆ. ಈ ಕಾರಣಕ್ಕಾಗಿ ನಾನು ಅವನನ್ನು ಪ್ರೀತಿಸ್ತೇನೆ. ನನ್ನನ್ನು ಅವನು ಪ್ರೀತಿಸ್ತಾನೆ ಅಂತ ಪ್ರೀತಿಸುವುದಲ್ಲ, ಅವನು ಎಲ್ಲವನ್ನೂ ಪ್ರೀತಿಸ್ತಾನೆ, ಎಲ್ಲದರೊಳಗಿರುವ ನನ್ನನ್ನು ಪ್ರೀತಿಸ್ತಾನೆ. ಕೇವಲ ಗುಣವನ್ನು ಪ್ರೀತಿಸುವುದು ಅಂತಂದರೆ ದೇವರನ್ನು ಮಾತ್ರ ಪ್ರೀತಿಸಿದವನು ಇರ್ತಾನೆ, ಆದರೆ ಜನರನ್ನೆಲ್ಲ ತುಂಬ ರೇಗಾಡ್ತಾ ಇರ್ತಾನೆ. ಅವನು ದೇವರನ್ನು ಪ್ರೀತಿಸ್ತಾ ಇಲ್ಲ ಅಂತ ಅರ್ಥ. ಯಾಕೆಂದರೆ ಜನರಲ್ಲಿ ದೇವರು ಕಾಣಲಿಲ್ಲಲ್ಲ ಅವನಿಗೆ. ಅವನು ಹೇಳೋದು ಮಾತ್ರ ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಭಾಷಣ ಹೊಡಿತಾನೆ,
ಕೆಳಗೆ ಬಂದಮೇಲೆ ಎಲ್ಲರಲ್ಲಿ ದೇವರು ಕಾಣುವ ಎಚ್ಚರವೇ ಅವನಿಗಿರುವುದಿಲ್ಲ. ಹಾಗಿದ್ದರೆ ಅದು ಭಗವತ್ ಪ್ರೀತಿ ಆಗುವುದಿಲ್ಲ. ಭಗವತ್ ಪ್ರೀತಿ ಅಂದರೆ ತಪ್ಪು ಮಾಡಿದವನಲ್ಲಿ ಶಿಕ್ಷೆ ಕೊಡುವುದು, ಸರಿ ಮಾಡಿದವನಲ್ಲಿ ಪ್ರೀತಿ ಮಾಡುವುದು, ತಂದೆಯಾಗಿ ಎರಡೂ ಮಕ್ಕಳ ಮೇಲೆ ಅವನು ತೋರಿಸಿಯೇ ತೋರಿಸ್ತಾನೆ. ಹಾಗಿದ್ದರೂ ಎರಡೂ ಮಕ್ಕಳು ಕೂಡ ತನ್ನ ಮಕ್ಕಳು ಅನ್ನುವ ಎಚ್ಚರ ಇಟ್ಟುಕೊಂಡೇ ಮಾತಾಡ್ತಾನೆ. ಮಕ್ಕಳಲ್ಲ ಅಂತ ನಿರ್ಲಕ್ಷ್ಯ ಮಾಡುವುದಲ್ಲ, ತನ್ನ ಮಗನಾದವನ ಮೇಲೂ ಅದೇ ಕಾಳಜಿ ತೋರಿಸ್ತಾನೆ. ಈಗ ಈ ಗುರುವನ್ನೇ ಇಲ್ಲಿ ಸರಿಯಾಗಿ ಇಟ್ಕೊಳ್ಬೋದು. ತನಗೆ ಯಾವುದು ಮಕ್ಕಳೇ ಅಲ್ಲ ಅವರು, ಆದರೂ ಎಲ್ಲರ ಮೇಲೂ ಪ್ರೀತಿ ತೋರಿಸ್ತಾನೆ. ಆಗ ಅವನು ಸರಿಯಾದ ಗುರುವಾಗ್ತಾನೆ. ಅಲ್ಲಿ ತನ್ನ ಮಗನಿಗೆ ವಿಶೇಷ ಮಂತ್ರಾಭ್ಯಾಸ, ಉಳಿದವರಿಗೆ ಏನೋ ಸ್ವಲ್ಪ ಹಾಗೆ ಹೋಗಲಿ, ಯಾವುದೋ ಒಂದು ಉಲ್ಟಾ ಪಲ್ಟ ಹೆಂಗೆ ಹೇಳಿಕೊಟ್ರೆ ಪ್ರಶಸ್ತಿ ಪತ್ರ ಬಂದರೆ ಆಯಿತು ಅಂತ ಅಂದುಕೊಳ್ಳುವ ಹಾಗೆ ಹೇಳಿದರೆ ಹೋಯ್ತಾ, ಗುರುತ್ವ ಹೋಯಿತು. ಗುರುವಾದವನಿಗೆ ಇದು ಸಮತ್ವ. ಎಲ್ಲೆಡೆಯೂ ಭಗವಂತನನ್ನು ಕಾಣುವ ಎಚ್ಚರ ಇದ್ದವನು ನನಗೆ ಅತ್ಯಂತ ಪ್ರಿಯ ಅಂತ ನಾನು ಹೇಳಿದ್ದಲ್ಲಿ. ಆದರೆ ಕೇವಲ ನಮೇ ದ್ವೇಷೋಸ್ತಿನ ಪ್ರಿಯ ಅಂತ ಹೇಳಿದ್ದು, ನನ್ನನ್ನು ದ್ವೇಷಿಸ್ತಾನೆ ಅದರಿಂದ ಅವನು ನನಗೆ ದ್ವೇಷ್ಯ, ನನ್ನನ್ನು ಪ್ರೀತಿಸ್ತಾನೆ ಅದರಿಂದಾಗ ಅವನ ಪ್ರಿಯ ಅನ್ನುವ ಈ ಮೇಲ್ನೋಟದ ಪ್ರೀತಿ, ಪ್ರೇಮ, ದ್ವೇಷ ಇದು ನನ್ನಲ್ಲಿ ಇಲ್ಲ ಅಂತ ಭಗವಂತ ಇಲ್ಲಿ ಹೇಳಿದ್ದು. ಯೇ ಭಜಂತಿತು ಮಾಂ ಭಕ್ತ್ಯ ಮೈ ತೇ ತೇಷು ಚ ಅಪಿ ಅಹಂ. ನನ್ನನ್ನು ಯಾರು ಭಕ್ತಿಯಿಂದ ಎಲ್ಲೆಡೆಯೂ ಈ ರೀತಿ ಇದ್ದೇನೆ ಅಂತ ಕಂಡು ಭಕ್ತಿ ಮಾಡ್ತಾನೋ ಅವರಲ್ಲಿ ನಾನಿರ್ತೇನೆ, ನನ್ನಲ್ಲಿ ಅವರಿರ್ತಾರೆ. ಇದು ಯೋಚನೆ ಮಾಡಿ, ನನ್ನಲ್ಲಿ ಅವರಿರ್ತಾರೆ, ಅವರೆಲ್ಲರಲ್ಲೂ ನಾನು ಇರ್ತೇನೆ ಅಂತ ಅವನು ತಿಳಿದಿದ್ದಾನಲ್ವಾ. ಮೈತೆ, ಆ ತೇ ಶಬ್ದ ಬಹುವಚನ ಇದೆ ಅಲ್ಲಿ. ಮೈತೆ ಅವರೆಲ್ಲರೂ ನನ್ನಲ್ಲಿದ್ದಾರೆ, ನಾನು ಅವರೆಲ್ಲರಲ್ಲೂ ಇದ್ದೇನೆ. ಅವರು ಅಂದರೆ ಭಕ್ತರು, ಪ್ರಕೃತಿ, ಜಗತ್ತು. ಜಗತ್ತಿನ ಎಲ್ಲೆಡೆ ನಾನಿದ್ದೇನೆ ಎನ್ನುವ ಎಚ್ಚರ ಅವನಿಗಿದೆ, ಜಗತ್ತೆಲ್ಲವೂ ನನ್ನೊಳಗೆ ಇದೆ ಎನ್ನುವ ಎಚ್ಚರವೂ ಅವನಿಗಿದೆ. ಅಂದರೆ ಸಮಗ್ರ ಜಗತ್ತಿನ ಬಗ್ಗೆ ಅವನಿಗೆ ಕಾಳಜಿ ಇದ್ದರೆ ಮಾತ್ರ ಭಗವಂತನ ಪ್ರೀತಿ ಸರಿ ಹೋಗುತ್ತೆ. ಸಮಗ್ರ ಜಗತ್, ಅದಕ್ಕೆ ವಸುಧೈವ ಕುಟುಂಬಕಂ ಅನ್ನುವ ಮಾತನ್ನು ಈ ಅರ್ಥದಲ್ಲಿ ಹೇಳಿದ್ದು. ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ. ಭಗವಂತ ಮೂರೂ ಲೋಕಗಳನ್ನು ತನ್ನ ಕುಟುಂಬ ಅಂತ ಪಾಲನೆ ಮಾಡುವವನು ಅನ್ನುವ ಈ ಎಚ್ಚರ ಇದ್ದರೆ ಮಾತ್ರ ಅವನಿಗೆ ದೇವರನ್ನು ಚಂದ ಪ್ರೀತಿ ಮಾಡಲಿಕ್ಕೆ ಬರುತ್ತೆ. ಇಲ್ಲಾಂದರೆ ಆ ಪ್ರೀತಿ ತನಗೆ ಒಳ್ಳೆಯ ಉದ್ಯೋಗ ಸಿಗಬೇಕು, ತನ್ನ ಮಗಳಿಗೆ ಒಳ್ಳೆಯ ಗಂಡು ಸಿಗಬೇಕು, ತನ್ನ ಮನೆಯ ಕಟ್ಟುವಿಕೆ ಅರ್ಧ ನಿಂತೋಗಿದೆ ಅದು ಮೂರನೇ ಚಪ್ಪರಕ್ಕೆ ಏರಬೇಕು ಅಂತ ಇಷ್ಟೇ ಪ್ರಾರ್ಥನೆಯಲ್ಲಿ ಉಳಿದು ಹೋಗುತ್ತೆ ಹೊರತು ದೇವರ ಮೇಲಿನ ಪ್ರೀತಿ ವ್ಯವಹಾರ ಅಷ್ಟೇ ಹೊರತು ಅದು ನಿಜವಾದ ಪ್ರೀತಿಯೇ ಅಲ್ಲ. ನಿಜವಾದ ಪ್ರೀತಿ ಏನು ಅಂದರೆ ಎಲ್ಲೆಡೆ ಇರುವ ಭಗವಂತನನ್ನು ಎಲ್ಲ ಕಡೆಯಿಂದಲೂ ಪ್ರೀತಿಸಲಿಕ್ಕೆ ಬರುವಷ್ಟು ಅವನಿಗೆ ಅದಕ್ಕೆ ಅರಿವು ಬೇಕು. ಅದಕ್ಕೆ ಭಗವಂತನ ಗುರುಗಳ ಅನುಗ್ರಹ ಬೇಕು, ಗುರುಗಳ ಅನುಗ್ರಹ ವಿಶೇಷವಾಗಬೇಕು. ಹಾಗಿದ್ದಾಗ ಅವನ ಆ ದ್ವೇಷಕ್ಕೆ, ಪ್ರೀತಿಗೆ, ಇದೆಲ್ಲದಕ್ಕೂ ಒಂದು ತಡೆ ಬೀಳುತ್ತೆ. ಕಾರಣ ಇಲ್ಲದ ಮೋಹವೂ ಬರುವುದಿಲ್ಲ, ಅಥವಾ ಯಾರ ಮೇಲೂ ತೀವ್ರವಾದ ಅತೀ ಮಳೆ, ಒಂದು ಅತೀ ಬರ ಅತಿವೃಷ್ಟಿ, ಒಂದು ಅನಾವೃಷ್ಟಿ, ಈ ಥರದ ಸ್ಥಿತಿಗೆ ಹೋಗದೆ ಎಲ್ಲಿ ಮಳೆ ಬೇಕೋ ಅಲ್ಲಿ ಮಳೆ, ಎಲ್ಲಿ ಮಳೆ ಬೇಡವೋ ಎಲ್ಲಿ ಮಳೆ ಬೇಡ. ಎಲ್ಲಿ ಮಳೆ ಬೇಕು ಅಂತ ಹೇಳಿ ಈ ಕಾಲದಲ್ಲಿ ಜೋರಾಗಿ ಮಳೆ ಬಂದರೆ ಅದು ವ್ಯರ್ಥವೇ. ಕಾಲೇ ವರ್ಷತು ಪರ್ಜನ್ಯ ಅಂತ ಪ್ರಾರ್ಥನೆ ಮಾಡೋದು, ಅಕಾಲೇ ಭವತ ಪರ್ಜನ್ಯ ಅಲ್ಲ. ಮಳೆಗಾಲದಲ್ಲಿ ಮಳೆ ಬರಬೇಕು, ಬೇಸಿಗೆಗಾಲದಲ್ಲಿ ಬೇಸಿಗೆ ಇರಬೇಕು, ಚಳಿಗಾಲದಲ್ಲಿ ಚಳಿ ಇರಬೇಕು. ಕಾಲ ವ್ಯತ್ಯಾಸ ಆಯಿತು ಅಂದರೆ ಮತ್ತೆ ಅದು ಪ್ರಕೃತಿಗೆ ಭಂಗವೇ. ಆದ್ದರಿಂದ ನಾವು ಆ ಕಾಲದ ವ್ಯವಸ್ಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜಗತ್ತಿನ ಭಗವಂತನ ವ್ಯವಸ್ಥೆಯನ್ನು ಪ್ರೀತಿಸಲಿಕ್ಕೆ ಶುರು ಮಾಡಿದರೆ ದೇವರ ಪ್ರೀತಿ ಅದು ಶುದ್ಧ ಆಗುತ್ತೆ. ಶಬ್ದಾರ್ಥಗಳ ಬಗ್ಗೆ ಮತ್ತೆ ನಾಳೆಯ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರೀಕೃಷ್ಣಾರ್ಪಣಮಸ್ತು.